ನಮಸ್ಕಾರ. ಮತ್ತೊಂದು ಮಾತುಕತೆ, ಮತ್ತೊಂದು ಸಂದರ್ಶನ. ಎಲ್ಲ ಮಾತುಕತೆಗಳಿಗೂ ಅಜೆಂಡಾ ಇರಲೇಬೇಕು ಅಂತಿಲ್ಲ, ಎಲ್ಲ ಸಂದರ್ಶನಗಳಿಗೂ ಒಕೇಶನ್ ಇರಲೇಬೇಕು ಅಂತಿಲ್ಲ. ಸುಮ್ಮನೆ ಒಂದು ಮಾತುಕತೆ, ವಿಶೇಷ ಅತಿಥಿಯೊಬ್ಬರ ಜೊತೆಗೆ. ತುಂಬ ದಿನಗಳ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸುದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಬಿಲೇಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಫಿಲಮ್ ರಿಲೀಸಿಗೆ ರೆಡಿಯಾಗಿದೆ ಅಂತ ಗೊತ್ತಾಯಿತು. ಮ್ಯಾಕ್ಸ್ ಯಾವಾಗ ಸರ್ ರಿಲೀಸು? ಹೆಂಗೆ ಬಂದಿದೆ ಸಿನಿಮಾ? ನೀವು ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಿದಾಗ ಏನೇನೋ ಪ್ರಶ್ನೆಗಳು ಬಂದಿದ್ದಾವೆ ನಿಮ್ಮ ಚಾನಲ್ ಮೂಲಕ. ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಕೆಲದಕ್ಕೂ ಉತ್ತರ ಇಲ್ಲ ಸರ್ ನನ್ನ ಹತ್ರ. ಅಂಥದ್ರಲ್ಲಿ ಒಂದು ಪ್ರಶ್ನೆ ಇದು. ಸೊ ಇದೇನಾಗಿದೆ, ಒಂದು ಟೀಮ್ ಸೇರಿ ಅವ್ರದ್ದೇನೋ CG ಅಂತಾರೆ, ಇನ್ನೊಂದು ಅಂತಾರೆ, ಇನ್ನೊಂದೇನೋ ಹೇಳ್ತಾರೆ. ಸೊ ಹಾಗಿರಬೇಕಾದ್ರೆ ಏನಾಗುತ್ತೆ, ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ರಿಲೀಸ್ ನನ್ನ ಕೈಲಿಲ್ಲ. ಸೊ ತಮಿಳ್ನಾಡು ಟೀಮ್ ಆಗಿರೋದ್ರಿಂದ, ಸೊ ಇಲ್ಲಿ ಕರ್ನಾಟಕ ಆದರೆ ಅಲ್ಲಿ ಆಫೀಸಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಏನು ಆ್ಯಕ್ಚುಲಿ ಅವ್ರು ಅಟ್ಲೀಸ್ಟ್ ಡಿಸ್ಕಷನ್ಸಲ್ಲಿ ಇರ್ತಾರೆ. ಅವ್ರ ನೆಟ್ವರ್ಕಲ್ಲಿ ಅವ್ರು ಏನೋ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಏನೇನೋ ಒಂದಿಷ್ಟು ಕ್ಯಾಲ್ಕುಲೇಷನ್ಸು, ಆ ಸಿನಿಮಾ ಈ ಸಿನಿಮಾ, ಯಾಕಂದರೆ ಎಲ್ಲ ಕಡೆ ರಿಲೀಸ್ ಮಾಡೋದ್ರಿಂದ ದೇ ಆರ್ ಸೀಯಿಂಗ್ ತೆಲುಗಲ್ಲಿ ಯಾವ ಟೈಮಲ್ಲಿ ರಿಲೀಸ್ ಆಗ್ತಾಯಿದೆ, ತಮಿಳಲ್ಲಿ ಯಾವ ಟೈಮಲ್ಲಿ ರಿಲೀಸ್ ಆಗ್ತಾಯಿದೆ. ಸೊ ಈ ಡಿಸ್ಕಷನ್ಸಲ್ಲಿದ್ದಾರೆ. ತುಂಬ ಗ್ಯಾಪ್ ಕೊಡ್ತಾ ಇದ್ದೀರಿ ಅಂತ ಆರೋಪ ನಿಮ್ಮ ಮೇಲೆ, ಸಿನಿಮಾದಿಂದ ಸಿನಿಮಾಗಳ ಮಧ್ಯೆ. ಒಪ್ಕೋತೀನಿ ಸರ್. ಯಾಕೆ ಸರ್? ಇದು ನನ್ನ ಮಿಸ್ಟೇಕ್ ಅಲ್ಲ. ಏನಾಗಿದೆ, ಕೋವಿಡ್ಗಿಂತ ಮುಂಚೆ ನಾನು ವಿಕ್ರಾಂತ್ ರೋಣ ಮಾಡ್ತಾಯಿದ್ದೆ, ಬಟ್ ಅದೊಂದು ಸಿನಿಮಾ ರೆಡಿ ಇತ್ತು. ಕೋವಿಡ್ ಆದಮೇಲೆ ಏನಾಯಿತು, ಕೆಲವ್ರು ಸಿನಿಮಾಗಳು ಬೇಗ ಸ್ಟಾರ್ಟ್ ಆಯಿತು. ಬಿಕಾಸ್ ಕೋವಿಡ್ಗಿಂತ ಮುಂಚೆ ಎಲ್ಲರದು ಪ್ರಿಪೇರ್ ಆಗಿತ್ತು, ರೆಡಿ ಆಗಿತ್ತು, ರೆಕ್ಕಿ ಆಗಿತ್ತು. ಸೊ ರೆಡಿ ಆಗೋಯ್ತು. ನಮ್ಮದೇನಾಯಿತು, ವಿಕ್ರಾಂತ್ ರೋಣ ಆದಮೇಲೆ ಮಾಡಬೇಕು ಅಂತ ಇದ್ದಿದ್ದು ಕೆಲವರಿಗೆ ಅವರವರ ಫ್ಯಾಮಿಲಿಗಳಲ್ಲಿ ಕೋವಿಡ್ ಎಫೆಕ್ಟ್ ಆಯಿತು, ಇನ್ನೊಂದಾಯಿತು. ಇಟ್ ವಾಸ್ ಅ ವೆರಿ ಬಿಗ್ ವಾಯ್ಡ್. ನನಗೊಂದು ಸ್ಕೇರ್ಸಿಟಿ ಇತ್ತು. ಅಂದರೆ ಪ್ರೊಡಕ್ಷನ್ಸ್ ಅವ್ರು ರೆಡಿ ಇದ್ದಾರೆ. ಸೊ ಫಸ್ಟ್ ಟೈಮ್ ನಾವೆಲ್ಲ ಫೋನ್ ಎತ್ಕೊಂಡು ಕೆಲವರಿಗೆಲ್ಲ ಕತೆ ಇದೆಯಾ ಮಾಡೋಣಲ್ವ, ಅವತ್ತೊಂದು ಡಿಸ್ಕಸ್ ಮಾಡಿದ್ವಿ ಅಂತ. ಬರ್ತೀನಿ ಸರ್, ಅದು ನಮ್ಮ ಫ್ಯಾಮಿಲಿ ಹೀಗಾಗೋಗಿದೆ. ದಟ್ ಕೋವಿಡ್ ಹ್ಯಾಸ್ ಡಿಸ್ಟರ್ಬ್ ಸೋ ಮೆನಿ ಪೀಪಲ್ ದಟ್ ನೋಬಡಿ ವರ್ ರೆಡಿ. ಸೊ ಟು ಅವರೆಲ್ಲರೂ ವಾಪಸ್ ಕರೆಕ್ಟಾಗಿ ಬರಬೇಕಾದ್ರೆ ಏನಾಯ್ತು, ಇಟ್ ಟುಕ್ ಸಮ್ ಟೈಮ್. ನನಗೆ ವರ್ಕ್ ಮಾಡೋಕ್ಕಾಗಲಿಲ್ಲ ಅಥವಾ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್. ಅಜಿತ್ ಅವರೇ, ನನಗೆ ಬೇರೆ ಏನು ಬರೋಲ್ಲ. ಫಸ್ಟ್ ಅರ್ಥ ಮಾಡಿದ್ರೆ ಏನೇನೋ ಬರುತ್ತೆ ನಿಮಗೆ ಅಲ್ಲ, ಬಟ್ ಅದು ಯಾವುದು ನನ್ನ ಪ್ರೊಫೆಷನ್ ಅಲ್ಲ. ಎಸ್. ಸೊ ನಾನು ನಿಮ್ಮ ಲೈವ್ಲಿಹುಡ್ ಇದರಲ್ಲೇ ಇರೋದು. ಹೌದು. ಸೊ ಕೆಲವು ದಿನ ಕ್ರಿಕೆಟ್ ಆಡಿ ಕಾಲ ಕಳಿಬೋದು, ಕೆಲವು ದಿನ ಅಡುಗೆ ಮಾಡ್ಬೋದು, ಕೆಲವು ದಿನ ಪೇಂಟಿಂಗ್ ಮಾಡ್ಬೋದು, ಎಲ್ಲೋ ಟ್ರಾವೆಲ್ ಹೋಗ್ಬೋದು. ಬಟ್ ಡೋಂಟ್ ಯು ಥಿಂಕ್ ಅಜಿತ್ ಸರ್ ದಟ್ ಆಫ್ಟರ್ ವೈಲ್ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಾನು ಏನು ಮಾಡ್ತಾನೆ ಇಲ್ವೇ. ಬಿಕಾಸ್ ನಾನು ಗ್ಯಾಪ್ ತೊಗೊಳ್ಳೋ ವ್ಯಕ್ತಿ ಅಲ್ಲ. ದಿಸ್ ಇಸ್ ಲೈಫ್. ಇಲ್ಲಿ ವಾಪಸ್ ಬಂದಾಗ ಫ್ಯಾಮಿಲಿ, ಫ್ರೆಂಡ್ಸು, ಒಂದು ಅಡುಗೆ ಇರ್ಬೋದು, ಒಂದು ಡ್ರಿಂಕ್ ಇರ್ಬೋದು, ಒಂದು ಯಾರೋ ಸೇರೋದಿರ್ಬೋದು. ದೀಸ್ ಆರ್ ಆಲ್ ಪಾರ್ಟ್ ಆಫ್ ಮೈ ಲೈಫ್. ಬಟ್ ದ ಹ್ಯೂಜ್ನೆಸ್, ದ ಮೆಗ್ನಾನಿಮಿಟಿ ಆಫ್ ಮೈ ಲೈಫ್ ಇಸ್ ಮೇಕಪ್. ಸೊ ಇವಾಗ ನೀವೇನು ಹೇಳ್ತಾ ಇದ್ರಿ ಅದನ್ನು ದೂರಪಡಿಸೋಕ್ಕೆ 2-3 ಸಿನಿಮಾ ಡಿಸ್ಕಷನ್ಸ್ ಒಟ್ಟೊಟ್ಟಿಗೆ ಆಗಿದೆ. ಸೊ ವಿ ಆರ್ ಆಲ್ ಗೋಯಿಂಗ್ ಆನ್ ಫ್ಲೋರ್ ಬೈ ಅಕ್ಟೋಬರ್, ನವಂಬರ್. 1 by 1 ವಿಲ್ ಸ್ಟಾರ್ಟ್. ಅದೊಂದೇನೋ ಸ್ಟಾರ್ಡಮ್ ಬಂದ ಮೇಲೆ ತುಂಬ ಜಾಸ್ತಿ ಸಿನಿಮಾ ಮಾಡಬಾರ್ದು, 2 ವರ್ಷಕ್ಕೊಂದು ಮಾಡಬೇಕು, ವರ್ಷಕ್ಕೊಂದು ಮಾಡಬೇಕು, ಆ ಥರದ್ದೇನೋ ಬರುತ್ತಾ ಅಭಿಪ್ರಾಯ? ಯಾರೋ ಒಬ್ಬ ಹೀರೋ ಹೇಳೋದು ಕೇಳಿದ್ದೀನಿ ನಾನು. 3 ನಿಮಿಷಕ್ಕೊಂದು ಇನೋವಾ ತಯಾರಾಗುತ್ತೆ, ಬಟ್ ರೋಲ್ಸ್ ರಾಯ್ಸ್ 6 ತಿಂಗಳಿಗೆ ಒಂದೇ ತಯಾರಾಗೋದು ಅಂತ. 2 ವರ್ಷಕ್ಕೆ 3 ವರ್ಷಕ್ಕೊಂದು ಸಿನಿಮಾ ಯಾಕೆ ಮಾಡ್ತೀನಿ? ಮೋಸ್ಟ್ಲಿ ಯಾವುದೋ ರೋಲ್ಸ್ ರಾಯ್ಸಿಗೆ ಕೇಳಿದ್ದೀರಾ ಸರ್? ನಾನು ಇನೋವಾದವನು ಸರ್. ನನಗೆ ಅದೆಲ್ಲ ಇಲ್ಲ. ನಾನು ಇಲ್ಲಿಲ್ಲ ಅಂದರೆ ನಾನು ಅಟ್ಲೀಸ್ಟ್ ಬಿಗ್ ಬಾಸ್ ಇಲ್ಲ ಅಂದರೆ CCL ಎಲ್ಲೋ ಒಂದು ಕಡೆ ಮುಖ ತೋರಿಸ್ತಾ ಇರ್ತೀನಿ, ನಾನು ಕಾಣಿಸ್ಕೋತಾ ಇರ್ತೀನಿ. ನನಗೆ ಜನಗಳೇ ನಮ್ಮ ಆಸ್ತಿ ಅಂದಮೇಲೆ ಅವರಿಂದ ದೂರ ಇದ್ದು ಏನು ಸಾಧಿಸ್ತಾ ಇದ್ದೀನಿ ನಾನು, ಹೇಳಿ? ಎಸ್, ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ನನ್ನ ಮನೆಯಲ್ಲಿ ಸಿಗೋ ಗೌರವ, ಪ್ರೀತಿ, ಮರ್ಯಾದೆ ಕೂಡ ಇಟ್ ಇಸ್ ಬಿಕಾಸ್ ಆಫ್ ವಾಟ್ ದೋಸ್ ಪೀಪಲ್ ಆರ್ ಗಿವನ್ ಮೀ. ಅದೇ ನನ್ನ ವ್ಯಕ್ತಿತ್ವ, ನನ್ನ ಆಸ್ತಿ, ನನ್ನ ಐಡೆಂಟಿಟಿ ಕಾರ್ಡ್. ಕರೆಕ್ಟಾ? ಸೊ ಹಾಗಿರ್ಬೇಕಾದ್ರೆ ಅದರಿಂದ ನಾನು ದೂರ ಇದ್ದೀನಿ ಅಂತ ಇಲ್ಲ, ಸ್ಕೇರ್ಸಿಟಿ ಇತ್ತು ಸರ್. ಬೇಂದ್ರೆ ಅವರು ಒಂದು ಕಡೆ ಬರೀತಾರೆ, ಏನೋ ಹೇಡಿ ಕೈಯಾಗ ಹತ್ಯಾರ ಬೇಡ, ಮಂಗನ ಕೈಯಾಗ ಸಿತಾರ ಬೇಡ ಅಂತ. ಡರ್ಪುಕ್ಲೆ ಇರ್ತಾನಲ್ಲ, ಪುಕ್ಕಲನ ಕೈಗೆ ಯಾವತ್ತೂ ಆಯುಧ ಕೊಡಬಾರ್ದಂತೆ, ಮಂಗನ ಕೈಗೆ ಸಿತಾರ ಕೊಡಬಾರ್ದಂತೆ. ಹಾಗೆ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋರ ಕೈಗೆ ಸ್ಟಾರ್ಡಮ್ ಕೊಡಬಾರ್ದು. ನನಗೆ ಸ್ಟಾರ್ಡಮ್ ಬಂತು ಅನ್ನೋದಕ್ಕೋಸ್ಕರ ರೆಸ್ಪಾನ್ಸಿಬಲ್ ಆದೆ ಅಂದರೆ ಸುಳ್ಳಾಗುತ್ತೆ ಸರ್. ಯಾಕಂದರೆ ನಾನು ಫಸ್ಟ್ ಟೈಮ್ ಮೇಕಪ್ ಹಾಕಬೇಕಾದ್ರೆ ಪ್ರೀತಿಸೋಕ್ಕೆ ಶುರು ಮಾಡಿದ್ದು ನನ್ನ ಸಿನಿಮಾನ. ಸ್ಟಾರ್ಡಮ್ ಬಂದಮೇಲಲ್ಲ. ಆ ಪ್ರೀತಿ ಸ್ಟಾರ್ಡಮ್ ಮೇಲೆ ಡಿಪೆಂಡ್ ಆಗಿಲ್ಲ ಸರ್. ಸೋತರು ಅಷ್ಟೇ ಚೆನ್ನಾಗಿ ಮೇಕಪ್ ಹಾಕ್ಕೊಂಡೋಗಿ ಆ್ಯಕ್ಟ್ ಮಾಡಿದ್ದೀವಿ ನಾವು, ಅಲ್ವಾ? ಸೊ ಮೈ ಲವ್ ಫಾರ್ ಸಿನಿಮಾ ಆರ್ ಫಾರ್ ಮೈ ಆಡಿಯನ್ಸ್ ಇಸ್ ನೆವರ್ ಡಿಪೆಂಡೆಡ್ ಅಪಾನ್ ಮೈ ಸ್ಟಾರ್ಡಮ್ ಆರ್ ಸಕ್ಸಸ್ ರೇಷಿಯೋಸ್. ಇಟ್ ಇಸ್ ಎ ಪ್ಯೂರಿಟಿ. ಇಟ್ ಕಮ್ಸ್ ದೇರ್ ಆ್ಯಂಡ್ ದಟ್ಸ್ ಸರ್. ಬೆಳಗ್ಗೆ ಆದರೆ ನಮಗೆ ದೇವಸ್ಥಾನದ ಬೆಲ್ ಹೊಡೆಯುತ್ತಲ್ಲ, ಅದೇ ನಮ್ಮ ಸಿನಿಮಾ ಸರ್. ನನಗೆ ಅದೇ ಕೇಳಿಸೋದು. ಬೆಳಗ್ಗೆ ಆದರೆ ಏನು ಮಾಡ್ತಾ ಇದ್ದೀವಿ ಇವತ್ತು ಏನು ನಮ್ಮ ವೇಷ, ಏನು ಹಾಕೋತಾ ಇದ್ದೀವಿ, ನಮ್ಮ ಡೈರೆಕ್ಟರ್ ಏನು ಬರೆದಿದ್ದಾನೆ. ಸಿನಿಮಾ ನನ್ನನ್ನು ಪ್ರೀತಿಸಾಗಿದೆ ಆಲ್ರೆಡಿ. ಸಿನಿಮಾದವರೆಲ್ಲರೂ ಪ್ರೀತಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕರೆಕ್ಟ್. ಅದು ಸಿನಿಮಾ ಯಾವಾಗ ಮಾಡ್ತೀರಿ, ಯಾಕೆ ಬರ್ತಿಲ್ಲ, ಯಾಕೆ ಇಷ್ಟು ಕಡಿಮೆ ಸಿನಿಮಾ ಅಂತ ಹೇಳೋದು ಬರೀ ಮನರಂಜನೆ, ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಅಲ್ಲ. ದರ್ ಇಸ್ ಅನ್ ಇಂಡಸ್ಟ್ರಿ ಬಿಹೈಂಡ್ ಇಟ್. 100 ಜನರದ್ದು ಜೀವನ ನಡೆಯುತ್ತೆ, ಅವ್ರದ್ದು ಹೊಟ್ಟೆಪಾಡು.
ನಿಮ್ಮಂಥ ಸ್ಟಾರ್ಗಳು ಹೆಚ್ಚು ಹೆಚ್ಚು ಸಿನಿಮಾ ಮಾಡಿದಾಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಳಕಳಿ ಅಷ್ಟೇ. ಸಿನಿಮಾ ನಮ್ಮ ಮೇಲೆ ಇಷ್ಟು ಡಿಪೆಂಡ್ ಆಗಿದೆ ಅಂತ ನಮ್ಗೆ ಗೊತ್ತಾಗಿದ್ದೆ ಇವಾಗ ಸರ್. ಸಿನಿಮಾಗಳ ಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಯಾರೂ ನಮ್ಮನ್ನು ಬಂದು ಈ ಥರ ಪ್ರೀತಿಯಿಂದ ಯಾರೂ ಹೇಳೇ ಇಲ್ಲ. ನಿಮ್ಮಿಂದ ತುಂಬ ಜನ ಊಟ ಮಾಡ್ತಾರೆ, ನಿಮ್ಮ ಸಿನಿಮಾದಿಂದ ತುಂಬ ಜನ ಇದ್ದಾರೆ, ನೀವು ಇನ್ನಷ್ಟು ಸಿನಿಮಾ ಮಾಡಬೇಕು ಅಂತ ಅವತ್ತು ಯಾರೂ ಹೇಳಿಲ್ಲ ಸರ್. ಅವತ್ತಿಗೆ ಬೇರೆ ರೀತಿಯೇ ವರ್ತನೆಗಳಿರೋದು. ನೀನು ಸಿನಿಮಾ ಬಂದ್ರಷ್ಟು ಬಿಟ್ಟರಷ್ಟು, ನೀನು ಮಾಡಿದ್ರಷ್ಟು ಇದ್ರಷ್ಟು ಅನ್ನೋ ಥರನೇ ಇರೋದು. ಇದು ಸತ್ಯ ಸರ್. ಯಾವುದು ಬರ್ತಾ ಇಲ್ಲ ಅಂದಾಗ ಇವತ್ತಿಗೆ ಏನಾಗ್ತದೆ, ಅವರೆಲ್ಲ ಮಾಡಬೇಕು ಅಂತ ಬಂದಾಗ ಇವತ್ತಿಗೆ ನನಗೂ ಅನ್ನಿಸ್ತಾ ಇರೋದು ಹೌದಾ, ಓ ಇರ್ಬೋದೇನೋ, ಬಟ್ ಮಾಡೋಣ. ಇವಾಗ ಆ ಪ್ರೀತಿ ಆಗಲಿ ಆ ವಿಶ್ವಾಸ ಆಗಲಿ ಇವಾಗ ಫೀಲ್ ಆಗ್ತಾಯಿದೆ. ನಾನು ಇದು ತಪ್ಪು ಸರಿನೋ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ಇದರಲ್ಲಿ ನನಗನ್ಸಿದ್ದು ಇಷ್ಟು ವರ್ಷದಲ್ಲಿ ನಮ್ಗೆ ಯಾರು ಈ ಥರ ಹೇಳೇ ಇಲ್ವೇ, ಯಾರು ಕಡಿಮೆ ಸಿನಿಮಾ ಮಾಡ್ತಿದ್ದೀರಿ ಅಂತ ಯಾರು ಬಂದು ಕೇಳಲಿಲ್ಲ, ಯಾರು ಹೇಳಲಿಲ್ಲ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಹೌದು ಸತ್ಯನೂ ಅನಿಸುತ್ತೆ, ಇವಾಗಲೇ ಯಾಕೆ ಅಂತಲೂ ಅನಿಸುತ್ತೆ. ಇಷ್ಟು ದಿನ ಎಲ್ಲರೂ ಇದ್ರಲ್ಲ ಕಲಾವಿದ್ರು, ಎಷ್ಟೋ ಕಲಾವಿದ್ರು ಇವಾಗಲೇ ಯಾಕಂದ್ರೆ ನಿಮಗೂ ಗೊತ್ತು ಸರ್, ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಇಸ್ ಇನ್ ಬ್ಯಾಡ್ ಶೇಪ್. ಸೊ ಯು ರಿಮೆಂಬರ್ಡ್ ಅಸ್ ಓನ್ಲಿ ಇನ್ ಬ್ಯಾಡ್ ಶೇಪ್. ದಟ್ಸ್ ನಾಟ್ ರೈಟ್. ಬಟ್ ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ರಾಂಗ್ ಆಲ್ಸೋ. ಅದನ್ನು ಗೌರವಪೂರ್ವಕವಾಗಿ ತೊಗೊತೀನಿ. ಅವ್ರು ಹೇಳಿದ್ದನ್ನು ನಾನು ಮಾಡೋ ಪ್ರಯತ್ನ ಪಡ್ತೀನಿ. ಬಟ್ ಇದರಲ್ಲಿ ಚಿತ್ರರಂಗದಲ್ಲೂ ಕೆಲವರು ಹಿತೈಷಿಗಳಿದ್ದಾರೆ ಸರ್, ದೊಡ್ಡ ದೊಡ್ಡ ವ್ಯಕ್ತಿಗಳು. ಅವರೆಲ್ಲ ಸಂಪೂರ್ಣವಾಗಿ ಪ್ರತಿ ಸಲನೂ ನಮ್ಮ ಟಚಲ್ಲಿ ಇರ್ತಾರೆ. ಅವರೆಲ್ಲ ಹೇಳ್ಕೊಂಡು ಬಂದ್ಯಾರು ಇದೆಲ್ಲ. ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊತೀನಿ ನಾನು. ಫ್ಯಾಮಿಲಿಯಲ್ಲಿ ಕೂಡ ವೆನ್ ಯು ಕಮ್ ಹೋಮ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ಯು ಫೀಲ್ ದಟ್ ಯು ಆರ್ ಅಲೈವ್. ನಾವು ನಿನಗೆ ಕಾಯ್ತಾ ಇದ್ವಿ, ಹೇಗಿದೆಯಾ, ಹೊಟ್ಟೆ ಇಸುತ್ತಾ, ಊಟ ಮಾಡ್ತಾ, ಇದ್ರ ಮೇಲೆ ಎಕ್ಸ್ಟ್ರಾ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಥರ ಇದ್ದು ಬಂದಲ್ಲಿ ಒಂದು ಖುಷಿ ಆಗುತ್ತಲ್ಲ, ಓ ಕೇಳಿದ್ರು, ಓ ಮಾಡಿದ್ರು, ನಾವು ಕೇಳ್ತಾ ಇರ್ತೀವಿ, ಅದಕ್ಕೆ ಹೇಳಿದ್ವಿ. ಯು ಆರ್ ನೀಡೆಡ್ ಅನ್ನೋ ಫೀಲ್ ಕೊಡ್ಬೇಕು ಅವಾಗ. ಇಟ್ ಈಸ್ ಇಂಪಾರ್ಟೆಂಟ್ ಸರ್. ಇಟ್ ಈಸ್ ಹ್ಯೂಮನ್ ಸರ್. ಕರೆಕ್ಟ್. ಇಟ್ ಈಸ್ ವೆರಿ ಹ್ಯೂಮನ್. ಹಿಂದಿ ಇಂಡಸ್ಟ್ರಿ ನೋಡಿದ್ರಿ, ತಮಿಳು ನೋಡಿದ್ರಿ, ತೆಲುಗು ನೋಡಿದ್ರಿ. ನಾನು ಕನ್ನಡ ಇಂಡಸ್ಟ್ರಿ ಜೊತೆ ಕಂಪೇರ್ ಮಾಡಿ ಅಂತ ಹೇಳ್ತಿಲ್ಲ. ಕೆಲವೊಂದು ಕಡೆ ಒಂದೊಂದು ವರ್ಕ್ ಎಥಿಕ್ಸ್ ಇರುತ್ತೆ. ಏನು ಡಿಫ್ರೆನ್ಸ್ ಅನಿಸುತ್ತೆ ಸರ್? ಡಿಫ್ರೆನ್ಸ್ ಅಂತ ಏನಿಲ್ಲ ಸರ್. ಆ್ಯಕ್ಚುಲಿ ಏನಂದರೆ ಎಲ್ಲ ಕಡೆ ಒಂದೇ, ಡೈಲಾಗ್ಸು ಒಂದೇ, ಸಿನಿಮಾನೂ ಒಂದೇ. ಮೆಗ್ನಾನಿಮಿಟಿ ಸಮ್ಟೈಮ್ಸ್ ಮೇ ಬಿ ಹ್ಯೂಜ್ ಅಲ್ವಾ. ಮ್ಯಾಮತ್ ಸೆಟ್ಸ್ ಹಾಕಿರ್ತಾರೆ ಸಮ್ಟೈಮ್ಸ್, ಇಲ್ಲಿ ನಮ್ಮವ್ರು ಸೆಟ್ಸ್ ಹಾಕಿರ್ತಾರೆ ಸಮ್ಟೈಮ್ಸ್. ಸಿ ಐ ಥಿಂಕ್ ಹಾಗಂತ ನಮ್ಮ ಮನೆ ಚಿಕ್ಕದು ಅಂತ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ಏನೇ ಆದರೂ ಇಲ್ಲೇ ನಮ್ಮ ಮನೆ, ಇದೇ ನಮ್ಮ ಮನೆ, ನಮ್ಮ ಐಡೆಂಟಿಟಿ ಕೊಟ್ಟಿರೋಂಥ ಒಂದು ಇಂಡಸ್ಟ್ರಿ, ಪ್ರತಿಯೊಬ್ಬರು ತಿರುಗಿ ನೋಡೋಂಥ ಒಂದು ಇಂಡಸ್ಟ್ರಿ ಇದು. ಇಲ್ಲಿ ಐಲ್ಯಾಂಡ್ಗಳಾಗ್ಬಿಟ್ಟಿದ್ದಾವೆ. ಅವರೊಂದು ದ್ವೀಪ, ಇವರೊಂದು ದ್ವೀಪ, ಇವರೊಂದು ದ್ವೀಪ ಆದರೂ ಓಕೆ ಸರ್, ಯಾಕಂದ್ರೆ ಆ ಕಡೆ ಈ ಕಡೆ ನೀರಿದೆ ಅನ್ನೋದಕ್ಕೆ ಅರ್ಥ ಆಗುತ್ತೆ. ಇಲ್ಲಿ ಗೋಡೆನ ಇಲ್ಲಿ ನೀರೇ ಇಲ್ವೇ, ಎಡಿದ್ರೆ ಸಿಗ್ತೀವಿ ನಾವೆಲ್ಲರೂ. ಬಟ್ ಇಲ್ಲಿ ಏನಾಗಿದೆ, ಕೆಲವರೆಲ್ಲ ನಾವೆಲ್ಲ ಟಚಲ್ಲಿದ್ದೀವಿ, ಮಾತಾಡ್ತಾ ಇರ್ತೀವಿ, ಹೇಳ್ಕೊತಾ ಇರ್ತೀವಿ, ಒಂದಕ್ಕೊಂದು ಇರ್ಬೋದು. ಬಟ್ ಇನ್ನು ಕೆಲವರು ವಿ ಡೋಂಟ್ ಇವನ್ ನೋ ವಾಟ್ ಹ್ಯಾಪನ್ಸ್. ಸೊ ದೇರ್ ಇಸ್ ಅಬ್ಸಲ್ಯೂಟ್ಲಿ ಅ ಸ್ಕೇರ್ಸಿಟಿ ಆಫ್ ಮಿಂಗ್ಲಿಂಗ್. ನನಗನ್ಸೋದು ಒಂದು ವ್ಯಕ್ತಿತ್ವದ ಕೊರತೆ ಇದೆ ಅಂತ. ಅಂಬರೀಷ್ ಇರೋ ತನಕ ಅದನ್ನೆಲ್ಲ ಮಾಡ್ತಿದ್ದೆ, ಯಾರನ್ನ ಎಲ್ಲರೂ ಕರೆದು ಬೈದು ಬುದ್ಧಿ ಹೇಳು. ಅವರು ಕೂಡ ಪ್ರಯತ್ನ ಪಡ್ತಾರೆ. ಎಸ್ ಎಸ್. ಯಾಕಂದ್ರೆ ಆ ವ್ಯಕ್ತಿತ್ವದ ತೂಕ ಆಗಿತ್ತು ಸರ್. ಅಂದರೆ ಅವ್ರು ಹೇಳಿದಾಗ ಯಾರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಹ್ಞೂ ಅಂತನೂ ಯಾರು ಹೇಳಿಲ್ಲ ಸರ್. ಏನಾಗುತ್ತೆ, ಆ ವ್ಯಕ್ತಿಗಳು ಕೆಲವರು ಅವ್ರು ಬಂದಾಗ ಅವ್ರು ಹಾಕೋ ಒಂದು ಆ ಲೈನ್ ಯಾರು ದಾಟೋಕ್ಕೆ ಇಷ್ಟಪಡೋದಿಲ್ಲ. ಕರೆಕ್ಟ್. ಬಿಕಾಸ್ ಅವರು ಸಂಪಾದಿಸಿರೋಂಥ ಪ್ರೀತಿ, ಗೌರವ, ಅದನ್ನು ನಾವೆಲ್ಲ ಮಾಡಿದ್ದೀವಿ. ಅವ್ರು ಹೇಳಿದ್ರು ಅಂತಲೇ ನಡೀತಾ ಇತ್ತು ಎಲ್ಲದಕ್ಕೆಲ್ಲ. ಅಲ್ಲ, ಅದರದೇ ಕೊರತೆನಾ ಅಂತ. ಮೇ ಬಿ ನಾಟ್. ಯಾರೋ ದಾರಿ ತಪ್ಪಿದ್ದಾರೆ ಅನ್ಸರಿ, ಕರೆದು ಬೈದು ಹಿಂಗೆ ಕ್ರಯ ಮಾಡ್ತಿದ್ದೀರಿ, ಹಂಗಲ್ಲ, ಹಿಂಗೆ ಮಾಡ್ಕೊಂಡು ಹೋಗಿ ಅಂತ ಹೇಳೋರ್ದೊಬ್ರದ್ದು ಕೊರತೆ ಇದೆ ಅಂತ ಅನ್ಸುತ್ತೆ ನನಗೆ. ಹೇಳೋಕ್ಕೂ ಒಂಥರ ಹೆಸಿಟೇಟ್ ಆಗುತ್ತೆ ಯಾರಿಗಾನ. ಬಿಕಾಸ್ ಹೇಳಿದ ತಕ್ಷಣವೇ ಅವ್ರಿಗೆ ತಿರುಗಿ ವಾಪಸ್ ಉತ್ತರ ಕೊಡೋ ಸಾಧ್ಯತೆಗಳಿರ್ತವೆ. ಅಥವಾ ಎಲ್ಲಿ ಎದ್ದು ಹೋಗಿ ಇನ್ನೆಲ್ಲೋ ಏನೇನೋ ಕೆಟ್ಟದಾಗ ಮಾತಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಸರ್. ನಾವು ಸಿನಿಮಾದವ್ರು, ನಾವು ಒಂದೇ ಥಿಯೇಟ್ರಲ್ಲಿ 1000 ಸೀಟು 800 ಸೀಟ್ ಇರುತ್ತೆ. ಒಂದು ಪಿಕ್ಚರ್ ಶೋ ಹಾಕಿದ್ರೆ 800 ಜನನೂ ನಿಮಗೆ ಹೊಗಳ್ತಾ ಇರ್ತಾರೆ ಹೇಳಿ. ಅಲ್ಲೊಂದಿಷ್ಟು ಜನ ಕೂತು ಬೈತಾ ಇರ್ತಾರೆ ಸಿನಿಮಾಗೆ. ಸಿ ಇಟ್ಸ್ ಒಪಿನಿಯನ್ಸ್ ಬಗ್ಗೆ ಆ್ಯಂಡ್ ಸ್ಟೋರೀಸ್ ದಟ್ ರನ್ಸ್ ಬಿಹೈಂಡ್ ಯು. ಐ ಡೋಂಟ್ ಥಿಂಕ್ ಸರ್ ವಿ ಶುಡ್ ಬಿ ಬಾದರ್ಡ್ ಅಟ್ ಆಲ್. ಸ್ಟೋರೀಸ್ ಇಲ್ಲದೆ ಪ್ರಪಂಚನೇ ಇಲ್ಲ ಸರ್ ಇವತ್ತು. ಸಿ ಆ್ಯಸ್ ಲಾಂಗ್ ಆಸ್ ದಿಸ್ ಪಾರ್ಟ್ ಆಫ್ ಯುವರ್ ಲೈಫ್ ಇಸ್ ಫೈನ್, ಡೋಂಟ್ ಬಾದರ್ ಅಬೌಟ್ ಅದರ್ಸ್. ವಿ ಶುಡ್ ನಾಟ್. ಈ ಮ್ಯಾಚುರಿಟಿ ನಂಗೆ ಬಂದು ಒಂದು 10-12 ವರ್ಷ ಆಯಿತು. ನಿಮಗೆ ಯಾವಾಗ ಬಂತು? ಗೊತ್ತಿಲ್ಲ ಸರ್, ಯಾವಾಗ ಬಂತು ಗೊತ್ತಿಲ್ಲ. ಒಂದು ದಿವಸ ಮಾತಾಡ್ತಾ ನಾನೇ ಅಂದ್ಕೊಂಡು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ, ಬಂದ್ಬಿಡಿತ್ತು. ಅದೇನು ಪ್ರಾಬ್ಲಮ್ ಇಲ್ಲ ಸರ್. ಕನ್ನಡ ಇಂಡಸ್ಟ್ರಿ ಒಬ್ಬ ಬಿಗ್ ಬಾಸ್ ಬೇಕಾಗಿದ್ದಾರೆ ಅಂತ ಅನ್ಸೋದಿಲ್ಲ ನಿಮಗೆ? ಆಗಿದ್ದಾಗೋಗಿದೆ ಕಣ್ರಯ್ಯ, ಬನ್ನಿ ಈಗ ಇನ್ನು ಮುಂದಿನ ದಾರಿ ಹಿಂಗೆ ಹೋಗೋಣ ಸರ್. ಚಿತ್ರರಂಗದಲ್ಲಿ ತಪ್ಪು, ನೀನು ಮಾಡಿದ್ದು ಸರಿ. ಚಿತ್ರರಂಗದಲ್ಲಿ ಇವತ್ತಿಗೂ ಒಬ್ಬ ಶಿವಣ್ಣ ಇದ್ದಾರೆ, ಒಬ್ಬ ರವಿ ಸರ್ ಇದ್ದಾರೆ. ನಾವುಗಳೆಲ್ಲ ಇವತ್ತಿಗೂ ಅವ್ರ ಮಾತು ಕೇಳ್ತೀವಿ ಸರ್. ಅವರಿಗೂ ನಂಬಿಕೆ ಇದೆ. ನಾನು ಸುದೀಪ್ ಅವರಿಗಾಗಲಿ ಕೆಲವರಿಗೆ ಫೋನ್ ಹಾಕಿದ್ರೆ ನಮ್ಮ ಮಾತು ಕೇಳ್ತಾರೆ, ಅವ್ರು ಬೆಲೆ ಕೊಡ್ತಾರಂತ.
ಅವರು ನಮಗೆ ಯಾವತ್ತೂ ಒಂದು ಹಮ್ಮಲ್ಲಿ ನಾನು ಯಾರು ಗೊತ್ತಾ ಅಂತ ಫೋನ್ ಮಾಡಿಲ್ಲ ಸರ್. ಅಥವಾ ನೀವು ಯಾವುದೋ ಸಿಟ್ಟಲ್ಲಿ ನನಗೆ ನೀನು ಹೇಳೋದು ಅನ್ನೋ ಥರ ಇಲ್ಲ ಸರ್, ಅವ್ರು ಇವತ್ತಿಗೂ ಕಾನ್ಫಿಡೆಂಟಾಗಿ ಮಾಡ್ತೀವಿ. ಇವತ್ತಿಗೂ ಅವರು ನಮಗೆ ಫೋನ್ ಮಾಡ್ಬೇಕಾದ್ರೆ ನಾವು ಅಷ್ಟೇ ಗೌರವದಲ್ಲಿ, ಯಾಕಂತಂದರೆ ಆ ಗೌರವ ಅವ್ರು ಸಂಪಾದಿಸಿದ್ದಾರೆ ಸರ್. ಎರಡನೇದು ಅವ್ರುಗಳನ್ನೆಲ್ಲ ನೋಡ್ಬೇಕಾದ್ರೆ ಗೌರವ ಕೊಡಬೇಕು ಅನಿಸುತ್ತೆ ಸರ್. ಬಿಗ್ ಬಾಸ್ ಅನ್ನೋದು ಒಂದು ಮಿತ್ತು ಸರ್. ಗೌರವ ಕೊಡೋರು ಇರೋ ತನಕ ಮಾತ್ರ ನಿಮಗೆ ಇನ್ನೊಬ್ಬ ಹಿರಿಯನ ಅವಶ್ಯಕತೆ ಇರುತ್ತೆ, ಅವನಿಗೆ ಅವನ ಸ್ಥಾನಕ್ಕೆ ಒಂದು ಮರ್ಯಾದೆ ಇರುತ್ತೆ. ಸೊ ನೀವು ಕೇಳಬೇಕಾಗಿರೋದಕ್ಕೂ ಬಿಗ್ ಬಾಸ್ ಅವಶ್ಯಕತೆ ಇದೆಯಾ, ಅಥವಾ ಗೌರವ ಕೊಡೋರು ಬಿಗ್ ಬಾಸ್ ಅನ್ನೋನೊಬ್ಬ ಬಂದರೆ, ಅಥವಾ ಈ ಚಿತ್ರರಂಗಕ್ಕೊಬ್ಬ ಹಿರಿಯನ ಹೇಳಕ್ಕೆ ಬಂದರೆ ಗೌರವ ಕೊಡೋವಂಥವ್ರು ಇದ್ದಾರಾ ಇನ್ನೂ? ಅದು ಬಿಡಿ. ಸೊ ನೀವು ಈ ಡಿಬೇಟಿಗೆ ಇಳಿಬೇಕಾಗತ್ತೆ. ಕರೆಕ್ಟ್. ಯಾರೋ ಒಬ್ಬ ಬರ್ತಾನೆ, ನೀನು ಯಾರ ನಮಗೆ ಹೇಳೋಕ್ಕೆ ಅಂದ್ಬಿಟ್ರೆ ಅವನೇ. ಹಂಗಾದಾಗ ಏನಾಗುತ್ತೆ, ಅಲ್ಲಿ ಕೂತಿರೋ ಹಿರಿಯರಿಗೆ ಏನು ಅನಿಸುತ್ತೆ, ಅಥವಾ ಹೇಳಕ್ಕೆ ಬಂದವ್ರಿಗೆ ಏನು ಅನಿಸುತ್ತೆ, ಹೌದು ಆ್ಯಕ್ಚುಲಿ ನನಗೇನಕ್ಕೆ ಬೇಕಿತ್ತು, ನನ್ನ ಮರ್ಯಾದೆ ಇದೆ, ನನ್ನ ಅಭಿಮಾನಿಗಳು ನನಗಿದ್ದಾರೆ, ನನ್ನ ಫ್ಯಾಮಿಲಿ ನನಗಿದೆ, ಗೌರವ ಕೊಡೋಕೆ ಇಷ್ಟು ಜನ ಇದ್ದಾರೆ, ಇದು ಬೇಕಿತ್ತ ನನಗೆ? ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರಾಜ್ಕುಮಾರ್ ಸರ್, ಅಂಬರೀಷ್ ಸರ್ ಆ್ಯಂಡ್ ಹಿಯರ್ ಟುಡೇ. ಸೊ ಇವತ್ತಿಗೂ ಹಿರಿಯರು ನಮಗೆ ಹೇಳಲ್ಲ ಅಂತ ಬರಲ್ಲ ಸರ್. ಅವರಿಗೆ ಯಾರ್ಯಾರ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂಥವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಅದೊಂದು ಹೋಮ ಹವನ ಎಲ್ಲ ಮಾಡಿಸಿದ್ರು ಸರ್. ಸಿನಿಮಾ ಇಂಡಸ್ಟ್ರಿ ಸರಿ ಹೋಗ್ತಿಲ್ಲ, ಎಲ್ಲ ಸರಿ ಆಗಲಿ ಅಂತ. ನಿಮ್ಮಂಥವರೇ ಬರಲಿಲ್ಲ ಅಲ್ಲಿಗೆ? ಇಲ್ಲ, ನಾನು ಇರಲೇ ಇಲ್ಲ ಊರಲ್ಲಿ. ನಾನು ಊರಲ್ಲಿ ಇರಲೇ ಇಲ್ಲ ಸರ್. ಹಂಗಂತ ರಾಕ್ಲೈನ್ ಅವ್ರು ಕರೆದಾಗ ನಾನು ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾನು ಬಂದೇ ಬರ್ತೀನಿ, ಅದು ಅವರಿಗೂ ಗೊತ್ತಿದೆ. ನಾನು ಊರಲ್ಲಿಲ್ಲ ಅವತ್ತು. ಐ ವಾಸ್ ಇನ್ ಹೈದರಾಬಾದ್. ಐ ವಾಸ್ ಹ್ಯಾವಿಂಗ್ ಮೈ ಶೂಟಿಂಗ್ ದೇರ್. ಪ್ರೊಮೋ ಶೂಟಿಂಗ್ ನಡೀತಾ ಇತ್ತು ಒಂದು. ನಾನು ಸರಿಗೆ ಫಸ್ಟೇ ಫೋನ್ ಮಾಡಿ ಹೇಳಿದೆ, ಸರ್ ನಾನು ಅವತ್ತು ಇರಲ್ಲ ಸರ್, ತಪ್ಪು ತಿಳ್ಕೊಬೇಡಿ ಅಂದ್ಬಿಟ್ಟು. ಇಲ್ಲ ಸುದೀಪ್, ಪರವಾಗಿಲ್ಲ ಬಿಡಿ. ಅವಾಯ್ಡ್ ಮಾಡೋ ವ್ಯಕ್ತಿ ನಾನಲ್ಲ ಸರ್. ಅಂದರೆ ಏನಂದರೆ, ನನಗೆ ಕೆಲವರು ಕರೆಯೋದು ಅಥವಾ ಕೆಲವ್ರು ಹೇಗೆ ಕರೀತಾರೆ ಅನ್ನೋದು ಮುಖ್ಯ. ಅಂಥದ್ರಲ್ಲಿ ರಾಕ್ಲೈನ್ ವೆಂಕಟೇಶ್ ಅಂತವರು ನನಗೆ ಸಹೋದರರಿದ್ದಂಗೆ, ಆ್ಯಂಡ್ ಭಾಳ ಗೌರವಪೂರ್ವಕವಾಗಿ ಮಾತಾಡ್ತಾರೆ. ಅವ್ರು ಯಾರ ಹತ್ರ ಮಾತಾಡಿದ್ರು. ಸೊ ಅಂಥವ್ರಿಗೆಲ್ಲ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಜೆಂಟ್ಲ್ಮನ್. ಅದ್ರ ಬಗ್ಗೆ ಹೌದು. ನಾನು ಸುದೀಪ್ ಅವ್ರ ಇಂಟರ್ವ್ಯೂ ಅಂದಾಗ ಒಳ್ಳೆ ಲೊಕೇಶನ್ ಬೇಕು ಅಂತಿದ್ದೆ. ಅಕಸ್ಮಾತ್ ಇಲ್ಲಿ ಮಾಡಿರಲಿಲ್ಲ ಅಂದರೆ ಅವಡೆ ಮಿಸ್ಡ್ ಇಟ್. ನಾನು ಭಾಳ ಜನರ ಮನೆಗಳನ್ನು ನೋಡಿದ್ದೀನಿ. ಮನೆ ಇಟ್ ಈಸ್ ನಾಟ್ ಅಬೌಟ್ ಮನಿ, ಇಟ್ ಈಸ್ ಅಬೌಟ್ ದ ಟೇಸ್ಟ್ ಅನ್ನೋದಕ್ಕೆ ಉದಾಹರಣೆ. ಥ್ಯಾಂಕ್ ಯು ಸರ್. ಭಾಳ ಪ್ಯಾಷನೆಟ್ಲಿ ಮಾಡ್ಕೊಂಡಿದ್ದೀರಿ ಅನ್ಸುತ್ತೆ ಈ ಪ್ಲೇಸ್ನ. ಎವ್ರಿ ಕಾರ್ನರ್ ಟೆಲ್ಸ್ ಅ ಸ್ಟೋರಿ ಹಿಯರ್. ಅದೇ ಕೇಳ್ತಾ ಇದ್ದೆ ನಾನು, ಇಲ್ಲಿ ಬಿಟ್ಟರೆ ಇನ್ನು ಎಲ್ಲೆಲ್ಲಿ ಪಾರ್ಟಿ ಮಾಡೋದು ನಿಮ್ಗೆ ಇಷ್ಟ? ಹೈದರಾಬಾದಲ್ಲಿ ನನ್ನ ಮನೆ ಇದೆ ಸರ್. ಅಂದರೆ ಅಲ್ಲಿ ಶೂಟಿಂಗ್ ಹೋದಾಗೆಲ್ಲ ಇರ್ತೀವಿ, ಅನ್ನೋ ಮನೆ ಇದೆ. ಅದು ಬಿಟ್ಟರೆ ಜೆ ಪಿ ನಗರದಲ್ಲಿ ಇದೊಂದು ಮನೆ ಇದೆ ಸರ್. ಇದೇ ನನಗೆಲ್ಲ. ನಾನು ಇದು ಬಿಟ್ಟು ಎಲ್ಲೂ ನೀವು ನನ್ನನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನಾನು ಬರೋಲ್ಲ. ನಾನು ಸ್ನೇಹಿತರು ತುಂಬ ಜನ ಇದ್ದಾರೆ ಫಾರ್ಮ್ ಹೌಸಲ್ಲಿ, ಅಲ್ಲಿ ಇಲ್ಲಿ ಎಲ್ಲರೂ ನಿಮಗೋಸ್ಕರ ಊಟ ಅರೇಂಜ್ ಮಾಡೋಣ ಅಂತ ತುಂಬ ಪ್ರೀತಿಯಿಂದ ಪಾಪ ಅವರು ತುಂಬ ಕರೀತಾರೆ. ಬಟ್ ಅದೇನೋ ಒಳ್ಳೆ ಸ್ನೇಹಿತರಿದ್ದಾರೆ ಸರ್ ನನ್ನ ಲೈಫಲ್ಲಿ. ಅವ್ರು ಎಲ್ಲರಿಗೂ ಗೊತ್ತು, ಈ ನನ್ನ ಮಗ ಮನೆ ಬಿಟ್ಟು ಬರೋಲ್ಲ, ನಾವೇ ಹೋಗೋಣ ಬನ್ನಿ ಅಲ್ಲಿ ಅಂದ್ಬಿಟ್ಟು. ಅದಕ್ಕೆ ಒಂದು ಈಗೋ ಇರೋಕ್ಕಾಗಲ್ಲ. ಸೊ ದಟ್ ವೇ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಫ್ಯೂ ಫ್ರೆಂಡ್ಸ್. ನನಗೋಸ್ಕರ ಬರ್ತಾರೆ. ಬಿಕಾಸ್ ದೇ ರಿಯಲೈಸ್ ಒನ್ ಥಿಂಗ್, ದಟ್ ಐ ಆಮ್ ನಾಟ್ ಕಂಫರ್ಟಬಲ್ ಬಿಟ್ವೀನ್ ಕ್ರೌಡ್. ಸಪೋಸ್ ನನ್ನ ಸ್ನೇಹಿತರು ಕೆಲವ್ರನ್ನ ಕರ್ಕೊಂಬಂದ್ರು ಅಂದ್ಕೊಳ್ಳಿ, ನಾನು ಅವ್ರ ಮುಂದೆನೂ ಏನೂ ತೊಗೊಳಲ್ಲ ಸರ್. ಆ್ಯಂಡ್ ನೀವು ಈ ಜಾಗ ಏನು ಹೇಳ್ತಾ ಇದ್ದೀರಿ, ಬಿಕಾಸ್ ನನಗೆ ಗೋಡೆಗಳು ಇಷ್ಟ ಇಲ್ಲ. ನನ್ನ ಪ್ರಕಾರ ಮನೆಯೇ ಒಂದು ಗೋಡೆ. ಅಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ಗೋಡೆ ಇರಬೇಕು. ಎಸ್, ಮಿಕ್ಕಿದ ಕಡೆ ಹಿಂಗೆ ತಿರುಗಿದ್ರೆ ಇಡೀ ಮನೆ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಕಾಣಿಸ್ಬೇಕು ನಮ್ಮ ಕಣ್ಣಿಗೆ. ಆವಾಗ ಎಲ್ಲೋ ಒಂದು ಕಡೆ ಹಿಂಗಿರ್ತೀವಿ ಅಂತ. ಸೊ ನನಗೆ ದಿಸ್ ಆ್ಯಕ್ಚುಲಿ ಇದೇನು ನಿನ್ನ ಟೆರೆಸ್ ಗಾರ್ಡನ್ ಅಲ್ಲ, ಇದು ನನ್ನ ಮೀಟಿಂಗ್ ಏರಿಯಾ, ನನ್ನ ಡೈನಿಂಗ್ ಏರಿಯಾ ಮತ್ತು ಕಿಚನ್. ಐ ಲೈಕ್ ಇಟ್. ಭಾಳ ಜನ ಹೇಳಿದ್ರು ಅವ್ರು ಟಾಪ್ ಫ್ಲೋರಲ್ಲಿ ಕಿಚನ್ ಇದೆ ನೋಡಿ ಬೇಕಿದ್ರೆ. ಇದೇ ನನ್ನ ಕಿಚನು ಆ್ಯಕ್ಚುಲಿ. ಕೆಲವರು ಟೆರೆಸ್ ಗಾರ್ಡನ್ ಮಾಡ್ಕೋತಾರೆ, ಟೆರೆಸಲ್ಲಿ ಒಂದು ಗಾರ್ಡನ್ ಅಂತ. ಇದು ಟೆರೆಸ್ ಗಾರ್ಡನ್ ಅಲ್ಲ, ಗೋಡೆ ಕಟ್ಟಿಲ್ಲ ಅಷ್ಟೇ. ಇಲ್ಲಿ ಇದೇ ನನ್ನ ಕಿಚನು, ನನ್ನ ಡೈನಿಂಗ್ ಏರಿಯಾ, ನನ್ನ ಮೀಟಿಂಗ್ ಏರಿಯಾ. ಫ್ರೆಂಡ್ಸ್ ಬಂದರೆ ಇಲ್ಲೇ ಸೇರೋದು. ಬರ್ಡೇನೂ ಇಲ್ಲೇ ಮಾಡಿದ್ದು ನಾನು. ಓಕೆ. ಇಲ್ಲಿಗೆ ಬಂದು ಯಾರು ಪಾರ್ಟಿ ಮಾಡಿದ್ದಾರೆ? ಎಲ್ಲರೂ ಬಂದಿದ್ದಾರೆ ಸರ್. ಅಂದರೆ ಇಂಡಸ್ಟ್ರಿಯಲ್ಲಿ ಪ್ರಮುಖ ಎಲ್ಲರೂ ಗೊತ್ತಿರೋರು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಸಲ್ಮಾನ್ ಖಾನ್ ಅವರು ಬಂದಿದ್ದಾರೆ, ಅವರು ಮಾಡ್ತಾರೆ ಇಲ್ಲಿ ಬಂದು ಪಾರ್ಟಿ. ಭಾಳ ಜನರನ್ನ ಅಂದರೆ ಆ್ಯಕ್ಟರ್ ಗ್ಯಾಂಗ್ ಎಲ್ಲ ಫುಲ್ ಇಲ್ಲೇ ಪಾರ್ಟಿ ಮಾಡ್ತಾ ಇದ್ವಿ. ಹೌದಾ? ಹೌದು. ಅವಾಗ ಯೂತ್ ಸರ್, ಅಂದರೆ ಒಂದು ಹಿಂಗೆ ಆ ಥರ ಕಾಮ್ ಮಾಡಿಸ್ಬೇಕು ಎಲ್ಲರೂ ಅವಾಗ. ಬಟ್ ಐ ಆಮ್ ಸೋ ಹ್ಯಾಪಿ ದಟ್ ಯುನೋ ಈ ಮನೆಯಲ್ಲಿ ದೇ ಫೌಂಡ್ ಒನ್ ಕೈಂಡ್ ಆಫ್ ಅ ಬಾಂಡೇಜ್. ಯಾವತ್ತು ಅವ್ರೇನು ಪಾಪ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದವರಲ್ಲ ಯಾರು. ಬಟ್ ವಿ ಫೌಂಡ್ ಅ ಬಾಂಡೇಜ್. ಎಲ್ಲ ಆಯಿತು. ಕಿರಿಕ್ ಪಾರ್ಟಿ ಆದಾಗ ಪಾರ್ಟಿ ಕೊಟ್ಟಿದ್ದಿಲ್ಲೇ, ಇಲ್ಲೇ ಮಾಡಿದ್ದು. ನೋ, ಇಟ್ ವಾಸ್ ಅ ಗುಡ್ ಥಿಂಗ್ ಸರ್. ಐ ಆಮ್ ವೆರಿ ಹ್ಯಾಪಿ ದ ವೇ ದೇ ಆರ್ ಗ್ರೋಯಿಂಗ್ ಆಲ್ ಆಫ್ ದೆಮ್. ಸಲ್ಮಾನ್ ಸರ್ ಇಲ್ಲಿ ಬಂದಾಗ ಒಂಥರ ಓಪನ್ ಹಾರ್ಟಲ್ಲಿ ನಿಂತ್ಕೊಂಡು ಪಾರ್ಟಿ ಮಾಡ್ತಾ ಇರ್ತಾರೆ. ರಿತೇಶ್ ದೇಶ್ಮುಖ್ ಅವರು ಎಲ್ಲರೂ, ಆಲ್ ಕ್ರಿಕೆಟರ್ಸ್, ಇಂಡಿಯನ್ ಕ್ರಿಕೆಟರ್ಸ್ ಎಷ್ಟೋ ಜನ ಇಲ್ಲಿ ಬೆಂಗಳೂರಿಗೆ ಬಂದರೆ ಒಂದು ಮುಖ್ಯವಾಗಿ ಬಂದು ಪ್ರೀತಿಯಿಂದ ಬಂದು ಹೋಗ್ತಾರೆ. ಆ್ಯಂಡ್ ಅವ್ರಿಗೂ ಗೊತ್ತು ನಾನು ಹೊರಗೆ ಬರೋಲ್ಲ. ಅದು ಅವ್ರೇನಾಗ್ತದೆ. ಇವನ್ ವಿತ್ ಕ್ರಿಕೆಟ್ ಪಾರ್ಟಿ? ನೋ, ಕ್ರಿಕೆಟ್ ಪಾರ್ಟಿ ಇಲ್ಲ. ನಾನು CCL ಆದಾಗಲೇ ಅಲ್ಲಿ ಆಫ್ಟರ್ ಪಾರ್ಟಿಗೆಲ್ಲ ಹೋಗಲ್ಲ ನಾನು. ಇಷ್ಟು 10 ವರ್ಷದಲ್ಲಿ ಒಂದು ಹಬ್ಬ ಅಂದರೆ ಒಂದು 4ರಿಂದ 5 ಪಾರ್ಟಿಗೆ ಹೋಗಿದ್ದೀನಿ. 15-20 ನಿಮಿಷ ಹಿಂಗೋಗಿ ರೂಮಿಗೆ ಹೋಗ್ಬಿಡ್ತೀನಿ ನಾನು. ರೂಮಲ್ಲಿ ಮಾಡಿದ್ದು, ರೂಮಲ್ಲಿ ಕೂತಿರ್ತೀನಿ ನಾನು. ನನಗೆ
ನಾನು ಅದಕ್ಕೆ ನಾನು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ನಾನು ಈ ಅವಾರ್ಡ್ ಸೆರೆಮನೀಸಿಗೆ ಬರೋಲ್ಲ. 2003 ಲಾಸ್ಟ್ ನಾನು ಹೋಗಿಲ್ಲ. ಅಂದರೆ ಅದು ಸ್ಟಾರ್ಡಮ್ ಮೇಂಟೈನ್ ಮಾಡುವ ವಿಧಾನ ಅಂತನಾ ಅಥವಾ ನಿಮ್ಮ ಪರ್ಸನಾಲಿಟಿನ ಹೆಂಗಿದೆಯಾ? ನನಗೆ ಕ್ರೌಡ್ ಆಗಲ್ಲ ಸರ್. ನನಗೆ ವೇದಿಕೆ ಮೇಲೆ ಬಿಟ್ಟರೆ ಬೇಕಾದ್ರೆ ಮೈಕ್ ಕೊಡಿ 1 hour ಮಾತಾಡ್ತೀನಿ, ಅದು ಬೇರೆ ವಿಚಾರ. ಕ್ರೌಡ್ ಮಧ್ಯೆ ನಿಲ್ಲಿಸ್ಬಿಡಿ ನನಗೆ ಸ್ವಲ್ಪ ನನಗೆ ಆಮೇಲೆ ಪೀಪಲ್ ಡೋಂಟ್ ಬಿಲೀವ್ ಐ ಆಮ್ ಲಿಟಲ್ ಕ್ರೌಡ್ ಶೈ. ನಂಗೆ ಸ್ವಲ್ಪ ಕಷ್ಟ. ನಿಮ್ಮ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲೆಲ್ಲ ಹೌದು, ನಿಮಗೇನು ಪೊಲಿಟಿಕಲ್ ವ್ಯೂ ಇದೆಯಾ? ನಿಮಗೆ ವ್ಯೂ ಇದೆ ಸರ್, ಅದು ಪೊಲಿಟಿಕಲ್ ಏನೋ ಗೊತ್ತಿಲ್ಲ ನನಗೆ. ಬಟ್ ಪೊಲಿಟಿಕಲ್ ಆ್ಯಂಗಲ್ ಇನ್ನೂ ಸದ್ಯಕ್ಕೆ ಇಟ್ಸ್ ನಾಟ್ ಕ್ರೀಪ್ಡ್ ಇನ್. ನಾವೊಂದು 18-20 ವರ್ಷ ಆಯ್ತಪ್ಪ ಬಂದು. ಪ್ರತಿ ಎಲೆಕ್ಷನ್ ಬಂದಾಗಲೂ ಸುದೀಪ್ ಈ ಸಲ ಕಂಟೆಸ್ಟ್ ಮಾಡ್ತಾರೆ ಅಂತ ಬರುತ್ತೆ. ಒಂದು ರೀತಿಯಲ್ಲಿ ಖುಷಿನೂ ಹೌದು ಸರ್. ಯಾಕಂತಂದರೆ ನಿಮ್ಮ ಹೆಸರು ಇನ್ನೂ ಚಾಲ್ತಿಯಲ್ಲಿದೆ ಅಂತ ಆಯ್ತಲ್ಲ, ಹೋಗಲೇಬೇಕು ಅಂತ ಏನಿಲ್ವಲ್ಲ. ನನ್ನ ಪ್ರಕಾರ ರಾಜಕೀಯ ಅನ್ನೋದೇನಿದೆ ಒಂದು ದೊಡ್ಡ ಸಮುದ್ರ ಸರ್. ಹೌದು, ಬೇರೆನೇ ಅದು. ಆ ಪ್ರಪಂಚಕ್ಕೆ ನಾವು ಹೋಗಬೇಕು ಅಂದರೆ ಹೋಗೋದು ತಪ್ಪು ಅಂತ ಹೇಳ್ತಾಯಿಲ್ಲ, ತುಂಬ ಮೆಂಟಲಿ ಪ್ರಿಪೇರ್ ಆಗಬೇಕಾಗತ್ತೆ. ಅಂದರೆ ಇಲ್ಲಿರಬಾರ್ದು, ನಾವು ಸಿನಿಮಾದಲ್ಲಿ ಒಂದು ಕಾಲು ಇಟ್ಕೊಂಡು ಇಟ್ಕೊಬಾರ್ದು. ಬಟ್ ಆಗುತ್ತೆ, ತೆಲುಗುನಲ್ಲಿ ತಮಿಳಿನಲ್ಲೂ ಮಾಡ್ತಾರಪ್ಪ. ಕಷ್ಟ ಇದೆ ಸರ್. ಹೌದಾ? ಕಷ್ಟ ಇದೆ ಸರ್. ನನ್ನ ಪ್ರಕಾರ ಅಲ್ಲಿ ಹೋದ್ಮೇಲೆ ಹಿಡಿದು ಬಿಡ್ಬೇಕು ಸರ್. ಯು ಹ್ಯಾವ್ ಟು ಬಿ ಅವೈಲೇಬಲ್ ಟು ಪಬ್ಲಿಕ್, ಯು ಹ್ಯಾವ್ ಟು ಬಿ ಅವೈಲೇಬಲ್ ಆಲ್ ದ ಟೈಮ್. ಯಾವುದೋ ಪಕ್ಷ ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ಯಾವುದೋ ಪಕ್ಷ ನಿಮ್ಗೆ ಇಷ್ಟ ಆಗುತ್ತೆ, ಆ ಥರದ್ದೆಲ್ಲ ಇದೆಯಾ ಸರ್? ನನಗೆ ಯಾವತ್ತಿಗೂ ನನ್ನ ಆಸೆ ಇದ್ದಿದ್ದು ಒಂದು ಏನಂದರೆ ಸರ್, ಯಾವತ್ತು ಪ್ರತಿ ಸ್ಟೇಟ್ ಅಂತ ಬಂದಾಗ ವಿ ಶುಡ್ ಆಲ್ವೇಸ್ ಹ್ಯಾವ್ ಅ ಲೋಕಲ್ ಪಾರ್ಟಿ ಸರ್. ನಮ್ಮ ಲೋಕಲ್ ಪಾರ್ಟಿಗೆ ನಮ್ಮ ಜನಗಳ ಕೊರತೆ, ನೋವು, ನಿಮಗೆ ಪ್ರಾಪರ್ ಲೀಡರ್ಶಿಪ್ ಸಿಗ್ತವೆ. ಅವಾಗ ಏನಾಗುತ್ತೆ, ನಮ್ಮ ಡಿಸಿಷನ್ ಮೇಕಿಂಗ್ ಇಸ್ ಇನ್ಸೈಡ್ ಹಿಯರ್. ಕರೆಕ್ಟ್. ನೀವು ತಮಿಳ್ನಾಡು, ಆಂಧ್ರಾಗೆ ಹೋದರೆ ಅಲ್ಲಿ ಏನಾಗಿದೆ, ಏನು ಡಿಸಿಷನ್ ಮೇಕಿಂಗ್ ಅಂದರೆ ಪಟ್ಟಣದ ತೊಗೊತಾರೆ ಹೋಗ್ತಾರೆ. ಟಾಪ್ ಮೋಸ್ಟ್ ಲೀಡರ್ಸ್ ಅಲ್ಲಿಗೆ ಹೋಗಿ ಮೀಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಎಲ್ಲರೂ. ಐ ಆಮ್ ನಾಟ್ ಅಗೇನ್ಸ್ಟ್ ದ ನ್ಯಾಷನಲ್ ಪಾರ್ಟಿ, ಬಟ್ ಇಲ್ಲಿ ನೀವು ಹಾಕೋ ಫೈಲ್ ಅಲ್ಲಿಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಒಂದು ಅಪ್ರೂವ್ ಸಿಕ್ಕಿ ಬಂದು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂದಾಗ ಐ ಅಗ್ರಿ ದ್ಯಾಟ್ ಆಲ್ಸೋ. ಮೇಲ್ಗಡೆ ಕೂತಿರೋರಿಗೆ ಇಡೀ ಇಂಡಿಯಾದು ನೋಡ್ಕೊಬೇಕಾಗುತ್ತೆ. ಕರೆಕ್ಟ್. ಅದು ನಮ್ಮ ರಾಜ್ಯ ಅನ್ನೋ ಒಂದು ಸ್ವಾರ್ಥ ಅಂಥದ್ದಲ್ಲ. ಆ ಆ್ಯಂಗಲಲ್ಲಿ ಮಾತಾಡೋಕ್ಕೆ ಹೋದಾಗ ನಿಮ್ಮ ನೋವು ಅರ್ಥ ಆಗೋಷ್ಟರೊಳಗೆ ತುಂಬ ಟೈಮ್ ಆಗೋಗುತ್ತೆ. ಅಫ್ಕೋರ್ಸ್ ನನಗೇನೆಂದರೆ ಯಾವುದೇ ಪಕ್ಷಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ನೋಡ್ಕೋತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಔಟ್ ಆ್ಯಂಡ್ ಔಟ್ ನಾನು BJPಗೆ ಹೋಗಿ ನಾನು ಇದನ್ನು ಕ್ಯಾಂಪೇನ್ ಮಾಡಿದ್ದೆ. ದಟ್ ಹ್ಯಾಡ್ ಇಟ್ಸ್ ಓನ್ ರೀಸನಿಂಗ್. ಬಟ್ ಹಾಗಂತ ಆ ಕ್ಯಾಂಪೇನಿಂಗ್ ಮುಗಿದ ತಕ್ಷಣ ಫಸ್ಟ್ ಚೀಫ್ ಗೆಸ್ಟಾಗಿ ಹೋಗಿದ್ದು ನಾನು ನಮ್ಮ DK ಸರ್ ಅವರ ಮಾಲ್ ಇನಾಗ್ರೇಷನ್ಗೆ ನಾನು ಚೀಫ್ ಗೆಸ್ಟ್. ಸೊ ನಾವು ದಟ್ ಶೋಸ್, ನೋಡೋರು ಕನ್ಫ್ಯೂಸ್ ಆಗಿಬಿಡುತ್ತೆ. ಬಟ್ ದಟ್ ಶೋಸ್ ದ ಪ್ಯೂರಿಟಿನೋ ಸರ್. ಏನಂದರೆ ಸರ್ ಕುಡ್ ಅಂಡರ್ಸ್ಟ್ಯಾಂಡ್ ವೈ ಐ ವೆಂಟ್, ವಾಟ್ ಹ್ಯಾಪೆಂಡ್. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್ ಸರ್. ಅಲ್ಲೂ ನನಗೆ ತುಂಬ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ, ಇಲ್ಲೂ ಇದ್ದಾರೆ. ದಟ್ ವೇ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಆನರ್ಡ್ ದಟ್ ಎರಡು ಕಡೆನೂ ನನಗೆ ಒಳ್ಳೆ ಸ್ನೇಹಿತರಿದ್ದಾರೆ. ಬಿಕಾಸ್ ಐ ರಿಯಲಿ ಡೋಂಟ್ ಲೈಕ್ ಟು ಬಿಲಾಂಗ್ ಎನಿವೇರ್. ಆ್ಯಂಡ್ ಹೋದಲ್ಲಿ ಒಂದು ಗೌರವ ಕೊಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಐ ಥಿಂಕ್ ದಟ್ ಇಸ್ ಮೈ ಅರ್ನಿಂಗ್ ಇನ್ ದಿಸ್ ಪೊಲಿಟಿಕಲ್ ಫೀಲ್ಡ್. ಎಕ್ಸ್ಪ್ಲೈನ್ ಮಾಡ್ಬೋದಾ ವೈ ಯು ಕ್ಯಾಂಪೇನ್ಡ್ ಇನ್ ಫೇವರ್ ಆಫ್ BJP ಪರವಾಗಿ ಯಾಕೆ? ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಸರ್. ನನಗೆ ಬಸವರಾಜ್ ಅವರು ಭಾಳ ಕ್ಲೋಸ್ ಇದ್ದರು. ಹಿ ಹ್ಯಾಸ್ ಹ್ಯಾಡ್ ಅವ್ರಿಗೂ ನನ್ನ ಲೈಫಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಇದೆ. ಯಾವುದೋ ಒಂದು ಟೈಮಲ್ಲಿ ತುಂಬ ಒದ್ದಾಡೋ ಟೈಮಲ್ಲಿ ಇಟ್ ಮೇ ಬಿ ವೆರಿ ಸ್ಮಾಲ್ ಅಮೌಂಟ್ ದಟ್ ಟೈಮ್, ವೆರಿ ಸ್ಮಾಲ್ ಅಮೌಂಟ್. ಬಟ್ ಒಬ್ಬರು ನಿಂತರು, ಸಿನಿಮಾ ಕಂಪ್ಲೀಟ್ ಆಗಕ್ಕೆ ಹೆಲ್ಪ್ ಮಾಡಿದ್ರು. ಏನೋ ಅಲ್ಪ ಸ್ವಲ್ಪ ಅವ್ರ ಕೈಯಲ್ಲಾಗಿದ್ದು. ನಾನು ಆ ಗ್ರ್ಯಾಟಿಟ್ಯೂಡ್ ಮರೆಯೋ ಮನುಷ್ಯ ಅಲ್ಲ ಸರ್. ಇಫ್ ಅವ್ರು ಒಬ್ಬ ನನ್ನ ಪರ ನಿಂತಿದ್ದಾರೆ ಅಂದರೆ, ಇನ್ನು ಒಂದು ಪಕ್ಷನೇ ನನ್ನನ್ನು ರಾಂಗ್ ತಿಳ್ಕೊಳತ್ತಂದ್ರೂ ದೇರ್ ಕಮ್ಸ್ ಅ ರಿಟರ್ನಿಂಗ್ ಟೈಮ್ ಸರ್. ಅವತ್ತು ಅವ್ರು ಬಾಯ್ಬಿಟ್ಟು ಹೇಳ್ತಾರೆ ನನಗೆ ನಿನ್ನ ಅವಶ್ಯಕತೆ ಇದೆ. ಇಲ್ಲ ಅನ್ನೋಷ್ಟು ದೊಡ್ಡವ ನಾನು ಅಲ್ಲ ಅಜಿತ್ ಅವರೇ. ಯಾರು ನನ್ನ ಪರ ಒಂದು ಸತಿ ನಿಂತಿದ್ದಾರಂದರೆ ಐ ಲೈಕ್ ಟು ಬಿ ದೇರ್ ಸರ್. ಅದು ನಾನು ಹೇಳಿದ್ದು, ಯಾರು ಏನು ತಿಳ್ಕೊತಾರೆ ನನಗೆ ಬೇಡ. ನನ್ನ ಮನಸ್ಸಿಗೆ ಬಂತು, ಅವ್ರು ಹೇಳಿದರು, ಬಂದು ನನಗೆ ಕೇಳಿದ್ರು, ನಿಂತ್ಕೊತೀನಿ. ಮಾಮ ಎಲ್ಲೆಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಹೇಳಿ ಮಾಮ. ಹಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇನ್ ಮೈ ಲೈಫ್ ಸರ್. ಯು ಹ್ಯಾವ್ ಡಿಸೈಡೆಡ್ ನಾಟ್ ಟು ಎಂಟರ್ ಪಾಲಿಟಿಕ್ಸ್ ಆರ್ ಯು ಹ್ಯಾವ್ ನಾಟ್ ಥಾಟ್ ಆಫ್ ಇಟ್? ನೋ ಸರ್, ಐ ಲಿವ್ ಇನ್ ಮೈ ಟುಡೇ ಸರ್. My today is not permitting me to think beyond a cinema, beyond my friends, beyond my family. Okay. ಇಲ್ಲಿದ್ದೀನಿ ನಾನು ಇವಾಗ. ಸೊ ಮೇ ಹ್ಯಾಪನ್ ಆರ್ ಮೇ ನಾಟ್ ಹ್ಯಾಪನ್ ಅಂತ ಐ ವಿಲ್ ಗೋ ವಿತ್ ದ ಫ್ಲೋ. ಓಕೆ. ಯಾವತ್ತೋ ಒಂದು ಇವಾಗ ಸಿನಿಮಾಗೆ ಬರ್ತೀನಿ ಅಂತ ನಾನು ತುಂಬ ಹಿಂದೆ ಡಿಸೈಡ್ ಮಾಡಿದೆ ಅಂದ್ರೂ ರಾಂಗ್ ಆಗಿಬಿಡುತ್ತಲ್ಲ. ಯಾವತ್ತೋ ಒಂದು ದಿವಸ ಹಿಂಗೆ ಓಡಾಡ್ಕೊಂಡಿದ್ದಾಗ ಏನೋ ಹೊಡಿತು, ಕರೆಕ್ಟ್ ಅಲ್ವಾ ಅಂತ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಣ, ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದೆ. ಉಪ್ಪಿ ಸರ್ ಒಟ್ಟಿಗೆ ಓಡಾಡ್ತಾ ಇದ್ವಿ. ಅದಕ್ಕೆ ಹೌದು. ಇವಾಗ ಒಂದು ಮಿತ್ತಿದೆ ಸರ್, ಎಲ್ಲರೂ ಅಂದ್ಕೊಂಡಿರೋದು ಸರೋವರ್ ಸಂಜೀವ್ ಅವ್ರ ಮಗ, ಚಿನ್ನ ಸ್ಪೂನು, ಸಿಲ್ವರ್ ಸ್ಪೂನು, ವಾಟ್ ದ ಟರ್ಮ್ಸ್. ಸರ್ 10ನೇ ಕ್ಲಾಸಲ್ಲಿ ನಾನು ನನ್ನ ತಂದೆ ಹತ್ರ ದುಡ್ಡು ಇಸ್ಕೊಂಡಿದ್ದೆ ಸರ್. 10ನೇ ಕ್ಲಾಸಲ್ಲಿ ನಿಲ್ಲಿಸಿದವ್ನು ನಾನು. ನನ್ನ ಸ್ವಂತ ಕೈಯಲ್ಲಿ ನಾನು ಬಂದಿದ್ದೀನಿ. ಬೈಕು ಏನೇ ತೊಗೊಂಡ್ರು ನಾನು ದುಡ್ಡಲ್ಲಿ ತೊಗೊಂಡಿದ್ದೀನಿ. ಒಂದು ಹಠಾನೂ ಇತ್ತು. ನಮ್ಮ ತಂದೆ ಒಂದು ಕ್ಯಾಸಿಯೋ ವಾಚ್ ಕೊಡಿಸಿದ್ರು ಸರ್. ಇದ್ರ ಮೇಲೆ ಏನಿದ್ರು ನೀನು ತೊಗೋ ಅಂತ ಅವಾಗ ಸ್ಕೂಲಲ್ಲಿ ಹೇಳಿದರು.
ಓಕೆ. ಇವತ್ತಿಗೂ ನಾನು ಎಂಥದೇ ಎಕ್ಸ್ಪೆನ್ಸಿವ್ ವಾಚ್ ತೊಗೊಂಡ್ರು ಅದ್ರ ಮೇಲಿರೋ ₹1 ಜಾಸ್ತಿ ತೊಗೊಂಡಂಗೆ ನಮ್ಮ ತಂದೆ ಕೈಗೆ ಹಾಕ್ತೀನಿ. ಆ್ಯಂಡ್ ನನ್ನ ತಂದೆ ಅವತ್ತಿಗೆ ನನಗೂ ಅವರಿಗೂ ಒಂದು ಚಿಕ್ಕ ರಿಫ್ಟ್ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ದೇರ್ ಇನ್ ಅ ಕಾಮನ್ ಮ್ಯಾನ್ಸ್ ಲೈಫ್. ಫ್ಯಾಮಿಲಿ. ಬಟ್ ಆ ಪಾಠ ಕಲಿಸಿದ್ರಲ್ಲ ನನ್ನ ತಂದೆ, ಇವತ್ತಿಗೂ ನಾನು ಅದನ್ನು ಮರೆಯೋದಿಲ್ಲ. ಇವತ್ತು ಸ್ವಂತ ದುಡ್ಡಲ್ಲಿ ನಿಂತಿದ್ದೀನಿ ಅವತ್ತಿಂದ ಇವತ್ತುವರೆಗೂ ಸರ್. ಏನೇ ಮಾಡಿದರು ಅವರ ಒಂದು ಪ್ರಾಪರ್ಟಿದು ಒಂದು ಪೇಪರು ನನಗೆ ಬೇಡ ಅಂತೀನಿ ನಾನು. ನೀವಿಬ್ಬರು ತಂದೆ ತಾಯಿ ನನ್ನ ಜೊತೆಗಿರಿ ಸಾಕು, ನನಗೆ ಬೇರೆ ಏನೂ ಬೇಡ ನಾನು. ಓಕೆ. ಅಷ್ಟೊತ್ತಿಗಾಗಲಿ ಯು ಹ್ಯಾಡ್ ಅ ಗರ್ಲ್ ಫ್ರೆಂಡ್ ಹೂ ಇಸ್ ಯುವರ್ ವೈಫ್. ಯಾ ಅವಾಗಲೇ ಆ ಸ್ಟ್ರಗ್ಲಿಂಗ್ ಡೇಸಲ್ಲಿ. ಹೌದು. ಅವ್ರದ್ದೇ ಸ್ಕೂಟಿ ಇದೆ ಕೆಳಗಡೆ ಒಂದು, ನೋಡೋಣ ತೋರಿಸಿ. ಆ ಸ್ಕೂಟಿ ಎಲ್ಲ ಓಡಾಡಿದ್ದು ನಾನು. ಅವರು ಅವತ್ತು ಸಿಟಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು ಸರ್. ಅವ್ರ ಹತ್ರ ದುಡ್ಡಿತ್ತು, ನನ್ನ ಹತ್ರ ಇರಲಿಲ್ಲ. ಅವರು ಡೈಲಿ ಪೆಟ್ರೋಲ್ ಹಾಕ್ಬಿಟ್ಟು ಕೆಲಸಕ್ಕೆ ಹೋದರೆ ಬೈಕ್ ನನಗೆ ಕೊಟ್ಟೋಗೋರು. ಆ ಬೈಕಲ್ಲಿ ನಾನು ಎಲ್ಲ ಡೈರೆಕ್ಟ್ರು ಪ್ರೊಡ್ಯೂಸರ್ಗಳನ್ನೆಲ್ಲ ಭೇಟಿ ಮಾಡೋದು, ಮೀಟ್ ಮಾಡೋದು. ಸೊ ಕರೆಕ್ಟಾಗಿ ಫಿನಿಷಿಂಗ್ ಟೈಮಲ್ಲಿ ಅವ್ರ ಆಫೀಸ್ ಹತ್ರ ಹೋಗ್ತಾ ಇದ್ದೆ. ಅವರು ನನ್ನ ಅರ್ಧ ದಾರಿಗೆ ಎಲ್ಲಾರ ಬಸ್ ಸ್ಟ್ಯಾಂಡಿಗೆ ಬಿಡೋರು. ಅವರು ತುಂಬ ದೂರ ಹೋಗಬೇಕಿತ್ತು, ಬಾನೇಶ್ವಾಡಿ ಪಾಪ. ಅಲ್ಲಿಗೆ ಹೋಗೋರು, ನಾನು ಆ ಬಸ್ ಹತ್ಕೊಂಡು ಬರ್ತಾಯಿದ್ದೆ ಇಲ್ಲಿ ಮನೆಗೆ ವಾಪಸ್ಸು. ಸೊ ಆ ಬೈಕ್ ನಾನು ಇವತ್ತಿಗೂ ಅದೇ ಕಂಡೀಷನಲ್ಲಿ ಹಂಗೆ ನಿಲ್ಲಿಸಿದ್ದೀನಿ. ಇಟ್ ಹಸ್ ಸರ್ವ್ಡ್ ಮೀ ಅ ಲಾಟ್. ಸೊ ಐ ಕೆಪ್ಟ್ ಇಟ್ ಲೈಕ್ ದಟ್ ಓನ್ಲಿ. ಬಟ್ ಅವತ್ತಿಗೆ ನನ್ನ ಫೈನಾನ್ಸರ್ ಸರ್ ಅವರು, ಪ್ರಿಯಾ ಅವರು. ನಾವು ಏನೂ ಇಲ್ಲದೆ ಇರೋ ಟೈಮಲ್ಲಿ ಅವ್ರು ಏನು ಮಾಡಿದ್ರು ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ ಸರ್. ಇವತ್ತಿರ್ಬೋದು ಎಲ್ಲ ಸ್ಟಾರ್ಡಮ್ಮು ದುಡ್ಡು ಎಲ್ಲ ಬಂದಿರ್ಬೋದು, ಬಟ್ ಐ ಥಿಂಕ್ ದಟ್ ಆಲ್ ಕಮ್ಸ್ ಇನ್ ದಿ ಅಪ್ಬ್ರಿಂಗಿಂಗ್ ಆಲ್ಸೋ ಸರ್. ಐ ಥಿಂಕ್ ನಿಮ್ಮ ಸರೌಂಡಿಂಗು, ನಿಮ್ಮ ಗ್ರ್ಯಾಟಿಟ್ಯೂಡ್ ಅನ್ನೋದೇನಿದೆ ಪ್ರತಿಯೊಬ್ಬರು ನಿಮಗೆ ಹೇಳ್ಕೊಡ್ತಾ ಇರಬೇಕು. ಇವತ್ತಿಗೆ ನನ್ನ ಮನೆಗೆ ಬರೋ ಎಷ್ಟೋ ಕಲಾವಿದರಿರ್ಬೋದು, ನಿರ್ದೇಶಕರಿರ್ಬೋದು, ಒಂದು ಗ್ರ್ಯಾಟಿಟ್ಯೂಡ್ ಬಗ್ಗೆ ನಾನು ಮಾತಾಡ್ತಾನೆ ಇರ್ತೀನಿ ಯಾವಲ್ಲ. ಐ ಸೆಡ್ ಡೋಂಟ್ ಫರ್ಗೆಟ್ ಹೌ ಯು ಕೇಮ್. ಕಾರ್ಮೋಡ ಕವಿದಂಥ ವಾತಾವರಣದಲ್ಲಿ ಒಂದೆರಡು ಅದು ಹಿಟ್ ಸಿನಿಮಾ. ಭೀಮಾ ಭಾಳ ಚೆನ್ನಾಗಿ ನೋಡ್ತು. ದುನಿಯಾ ವಿಜಯ್ ಅವ್ರದ್ದು, ಗಣೇಶ್ ಅವ್ರದ್ದು, KPS ಕೃಷ್ಣಂ ಪ್ರಣಯ ಸಖಿ. ಒಂದೇನೋ ರೇ ಆಫ್ ಹೋಪ್ ಕಾಣಿಸ್ತಾ ಇದೆ, ಇನ್ನು ಮತ್ತೆ ರೋಲಿಂಗ್ ಸ್ಟಾರ್ಟ್ ಆಗುತ್ತೆ ಇಂಡಸ್ಟ್ರಿ ಅಂತ. ನನಗೆ ಗೊತ್ತಿರೋದೇನಂದ್ರೆ, ಅರೆ ನನ್ನ ಫ್ರೆಂಡ್ ಒಬ್ಬ ಮತ್ತೊಂದು ಹಿಟ್ ಕೊಟ್ಟರು, ಅವ್ರಿಗೆ ಬೇಕಿತ್ತು ಚಿತ್ರರಂಗದಲ್ಲಿ ಕಲಾವಿದರು, ಆ್ಯಕ್ಟರ್ಸ್ ಆ್ಯಂಡ್ ಕಾಂಟೆಂಟ್ ಆ್ಯಂಡ್ ಟ್ಯಾಲೆಂಟೆಡ್ ಅಂತ ತೊಗೊಂಡಾಗ ಒಬ್ಬರು ಅದರಲ್ಲಿ ಸೇರ್ತಾರೆ. ಅವರು ಹೌದು, ಒಂದು ಅವ್ರದ್ದೇ ಒಂದು ಟೈಮಿಂಗು, ಅವ್ರದ್ದೇ ಒಂದು ಶೈಲಿ. ಸೊ ಗುಡ್, ಲೆಟ್ ಇಸ್ ಕೆರಿಯರ್ ಅಗೇನ್ ಬೂಮ್. ಆ್ಯಸ್ ಫಾರ್ ಆಸ್ ನಮ್ಮ ದುನಿ ಇಸ್ ಕನ್ಸರ್ಡ್ ಸರ್, ಒಬ್ಬ ವ್ಯಕ್ತಿ ಒಬ್ಬ ಸ್ಟಂಟ್ ಅವನಾಗಿ ಬರ್ತಾರೆ, ಕಲಾವಿದರಾಗ್ತಾರೆ, ಬೆಳೀತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲೇ ಉಳಿಲಿಲ್ಲ, ತಂತ್ರಜ್ಞರಾಗ್ತಾರೆ. ತಂತ್ರಜ್ಞರಾಗಿ ಪ್ರೂವ್ ಮಾಡ್ಕೋತಾರೆ. ದಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಐ ಸಿ ದೀಸ್ ಟು ಆ್ಯಸ್ ಹೋಪ್ ಫಾರ್ ದಿ ಇಂಡಸ್ಟ್ರಿ, ನಾಟ್ ದ ಸಕ್ಸಸ್. ನನಗೊಂದೊಂದು ಇಂಡಸ್ಟ್ರಿಗೆ ಒಂದೊಂದು ಸಮಸ್ಯೆ ಇದೆ. ತಮಿಳ್ನಾಡಿನಲ್ಲಿ November 1 ಶೂಟಿಂಗೇ ನಿಲ್ಲಿಸ್ತಾರಂತೆ. ಹೀರೋಗಳು ತುಂಬ ದುಡ್ಡು ಕೇಳ್ತಾ ಇದ್ದಾರೆ, ರೆಮ್ಯುನರೇಷನ್ ಜಾಸ್ತಿ ಅಂತ. ಅಂದರೆ ಒಂದು ಸಿನಿಮಾ ಅಂದರೆ ಬರೀ ಹೀರೋನ, ಅಲ್ಲಿ ಯಾರೋ ಕತೆ ಮಾಡಿರ್ತಾನೆ, ಡೈರೆಕ್ಷನ್ ಇರುತ್ತೆ, ಹೀರೋಯಿಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಹೀರೋಗಳು ಇಷ್ಟ್ಯಾಕೆ ಜಾಸ್ತಿ ದುಡ್ಡು ತಗೊಳ್ತಾರೆ ಅಂತ ತಮಿಳ್ನಾಡಿನಲ್ಲಿ ಪ್ರಶ್ನೆ. ನೀವು ಈ ಹೀರೋ ಅನ್ನೋದನ್ನ ಒಂದು ಪ್ರಾಡಕ್ಟಾಗಿ ಇಟ್ಕೊಳ್ಳೋಣ ಈಗ. ಓಕೆ. ಯಾವುದೇ ಪ್ರಾಡಕ್ಟ್ ಮೇಲೆ ನೀವೇನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ, ಬಿಕಾಸ್ ವಾಟ್ ದೇ ಕ್ಯಾನ್ ಗೆಟ್ ಆನ್ ಟು ದ ಟೇಬಲ್. ಯು ಆರ್ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಮಾರ್ಕೆಟ್ ಇಟ್ ಅಂತ. ಯಾವಾಗ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಅಂತ ನೀವು ತೋರಿಸ್ತೀರೋ ಕೊಡ್ತಾರೆ ಹೊರತು, ಹಾಗಂತ ಅಂದ್ಬಿಟ್ಟು ಬಂದ ತಕ್ಷಣ ಹೊಸಬ ನಾನೊಬ್ಬ ಹೀರೋ ಅಂತ ತಕ್ಷಣ ಹೋಗಿ ದೊಡ್ಡ ದೊಡ್ಡ ಚೆಕ್ ಕೊಡ್ತಾರಾ? ಇಲ್ಲ ತಾನೆ. ನಿಮ್ಮ ಬೆಳವಣಿಗೆ, ನಿಮ್ಮ ಹೆಸರು ಹೇಳಿದ ತಕ್ಷಣ ಮಾರ್ಕೆಟಿಂದ ಎಷ್ಟು ದುಡ್ಡು ಹುಡ್ತಾ ಇದೆ, ಯಾರ್ಯಾರು ಎಷ್ಟು ಟೇಬಲ್ ಮೇಲೆ ತರ್ತಾ ಇದ್ದಾರೆ, ಅವ್ರುಗಳ ಸ್ಪೀಚ್ ಏನು ಸರ್, ಮಿಕ್ಕಿದ್ದು ಬೇಡ ಸರ್, ಹೀರೋ ಯಾರು, ಅದಕ್ಕೆ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಏನು ಬಿಸ್ನೆಸ್ ಆಗಿದೆ, ಅವ್ರು ಎಷ್ಟೊತ್ತಿದ್ದಾರೆ ಸಿನಿಮಾದಲ್ಲಿ. ಓಕೆ, ಈಗ ಅದೇ ಹೀರೋ ಇನ್ನೊಂದು ಸಿನಿಮಾದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಅಂದ್ಕೊಳ್ಳೋಣ, ಒಂದು ಕ್ಯಾಮಿಯೋ ಮಾಡಿದ್ದಾರೆ. ಆ ಸಿನಿಮಾ ಇಮಿಡಿಯೇಟಾಗಿ ಅದ್ರ ಬೆಲೆ ಜಾಸ್ತಿ ಏರಿಸ್ತು, ಇವ್ರು ಎಷ್ಟೊತ್ತಿದ್ದಾರೆ ಸಿನಿಮಾದಲ್ಲಿ ಅಂದರೆ, ದಟ್ ಮೀನ್ಸ್ he is bringing something onto the table. This has got nothing to do with the gender, or it has nothing to do with equality, equity. So nobody is paid because I'm a hero, I'm a man, and nobody is paid little less because she's a woman. It is not true. If my heroine, if that actress, or navibru bidi sir, if my director is bigger than both of us, yes, utility value anta ಕರೀತೀವಿ ಅದಕ್ಕೆ. Trust me, director will be taking more than us. ಈಗ ಒಂದು ಸೀರೀಸ್ ಬಂದಿದೆ, ಆ್ಯಂಗ್ರಿ ಯಂಗ್ ಮೆನ್ ಅಂತ, ಜಾವೇದ್ ಅಖ್ತರ್ ಆ್ಯಂಡ್ ಸಲೀಮ್ ಅವ್ರ ಬಗ್ಗೆ ಒಂದು ಸೀರೀಸ್ ತೆಗೆದಿದ್ದಾರೆ. 3 or 4 episodes ವಿಚ್ ಇಸ್ ರನ್ನಿಂಗ್. ಓಕೆ ಓಕೆ. ಹೌ ಬ್ಯೂಟಿಫುಲ್ ಇದೆ ನೋಡಿ. ಅವರಿಬ್ಬರು ಸಪ್ರೇಟ್ ರೈಟರ್ಸ್ ಆಗಿ ಬರ್ತಾರೆ. 24 ಸಿನಿಮಾ ಬರೀತಾರೆ ಒಟ್ಟೊಟ್ಟಿಗೆ. 22 ಸಿಲ್ವರ್ ಜುಬ್ಲಿನೂ ದೊಡ್ಡ ದೊಡ್ಡ ಹಿಟ್ಗಳವು. ಓಕೆ. ಹೋಗ್ತಾ ಹೋಗ್ತಾ ಫಸ್ಟಿಗೆ ಅವ್ರದ್ದು 2,000, 5,000, 1 ಲಕ್ಷದಲ್ಲಿ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. ಹಿಟ್ ಆಗ್ತಾ 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 ಹೆಂಗಿರುತ್ತೆ ಅಂದರೆ, ಅವರಿಬ್ಬರದು ಹೀರೋ ಯಾರು, ಅಮಿತಾಬ್ ಬಚ್ಚನ್, ಹಾಂ ಅವ್ರೇನು ತೊಗೊತಾ ಇದ್ದಾರೆ, ಅದಕ್ಕಿಂತ 1 ಲಕ್ಷ ಜಾಸ್ತಿ ನಮ್ಮಿಬ್ಬರದು. ಯಾಕಂದರೆ ರೈಟರ್ಸ್ ಹ್ಯಾಡ್ ಬಿಕಮ್ ಸೂಪರ್ ಸ್ಟಾರ್ಸ್. ಡಿಮಾಂಡ್ ಆ್ಯಂಡ್ ಕಮಾಂಡ್. ಅವತ್ತಿಗೆ ಜಾವೇದ್ ಅಖ್ತರ್ ಅಂತ ಬಿದ್ದರೆ ಬಿಸ್ನೆಸ್ ಬೇರೆ ಇತ್ತು, ಅದರಲ್ಲೇ ಇದೆ. ಅದು ಹೀರೋಗಳೇ ಮಾತಾಡಿದ್ದಾರೆ ನೋಡಿ, ನಂದಲ್ಲ ಇದು ಅನಿಸಿಕೆ. ಅದು ನೋಡಿ ನಾನು ಅನ್ಕೊತಾ ಇದ್ದೆ, ದಿಸ್ ಇಸ್ ಮಾರ್ಕೆಟ್. ಇಲ್ಲಿ ಸಿನಿಮಾ ಅಂದ ತಕ್ಷಣನೇ ನಾನೊಬ್ಬನೇ ಅದು ಬರಲ್ಲ ಸರ್. ನಾವು ಕೇಳ್ತಾ ಇಲ್ಲ,
ನಾವು ಕೂಡ ಒಂದು ಹೀರೋ ಆಗಿ ಯಾರ್ಯಾರು ಎಷ್ಟು ತೊಗೊತಿದ್ದಾರೆ ಅಂತ ಕೇಳಿ ನಾನು ಬೆಲೆ ಹೇಳ್ತಾ ಇಲ್ಲ ಸರ್. ನನ್ನ ಸಿನಿಮಾ ನೋಡ್ತೀನಿ, ಬಿಸ್ನೆಸ್ ನೋಡ್ತೀನಿ, ಡಿಸ್ಟ್ರಿಬ್ಯೂಷನ್ ನೋಡ್ತೀನಿ. ವಿ ಶುಡ್ ಬಿ ಸ್ಮಾರ್ಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ವ್ಯಾಲ್ಯೂ. ಇದರಲ್ಲಿ ಮಾರ್ಕೆಟ್ ಅನ್ನೋದು ಬರುತ್ತೆ ಹೊರತು ಸ್ವಂತಿಕೆ ಬರೋಲ್ಲ, ಅಪತಾಯಿಲ್ ಬರೋಲ್ಲ, ಅಥವಾ ಜೆಂಡರ್ ಬರೋಲ್ಲ. ದಟ್ ಇಸ್ ನಾಟ್ ಟ್ರೂ ಸರ್. ಎಷ್ಟು ತಗೋತೀರಿ ನೀವು ಒಂದು ಸಿನಿಮಾಕ್ಕೆ ಅಂತ? ಈಗ ಕನ್ವಿಕ್ಷನ್ ಅಂತ ಏನಿದೆ ಸರ್ ಮಾರ್ಕೆಟಲ್ಲಿ, ಇವಾಗ ದೊಡ್ಡದಾಗಿ ಒಂದೇನೋ ಮಾಡೋಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ಬಿಲ್ಲಾರಂಗ ಭಾಷಾ ಅಂದ್ಕೊಳ್ಳೋಣ, ದೊಡ್ಡ ಸಿನಿಮಾಗಳು ಸರ್, ಅದು ತುಂಬ ದೊಡ್ಡ ಸಿನಿಮಾ, ನನ್ನ ಲೈಫಲ್ಲೇ ದೊಡ್ಡ ಬಿಗ್ಗೆಸ್ಟ್ ಬಡ್ಜೆಟು. ಸೊ ಇದರಲ್ಲಿ ಏನಾಗುತ್ತೆ, ಎಲ್ಲ ಅವ್ರ ಮೇಲೆ ಭಾರ ಹಾಕೋಕ್ಕಾಗಲ್ಲ, ನಮ್ಮ ಕನ್ವಿಕ್ಷನ್ಸ್ ಇರ್ತವೆ. ಪ್ರತಿಯೊಬ್ಬರಿಗೂ ಕೂತ್ಕೊಂಡು ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸ ಮಾಡೋಣ. ಈ ಸಿನಿಮಾ ಓಡಬೇಕು, ಓಡಿದ್ರೆ ಪ್ರತಿಯೊಬ್ಬರಿಗೂ ಲಾಭ ಆಗಬೇಕು. ಹೆಂಗೆ ಆಗಬೇಕು? ಈ ಕೂತ್ಕೊಳ್ಳಿ, ನಿರ್ಮಾಪಕರು ನೀವು ಬನ್ನಿ, ಏನೇನು ಮಾಡೋಣ ಹೇಳಿ, ಬಟ್ ಈ ಸಿನಿಮಾ ಆಗಬೇಕು. ಸೊ ಐ ಥಿಂಕ್ ಕೊಲಾಬರೇಷನ್ ಇಸ್ ದ ವರ್ಡ್ ಟುಡೇ, ನಾಟ್ ಪೇಮೆಂಟ್. ಕರೆಕ್ಟ್. ಕೊಲಾಬರೇಷನ್ ಇಸ್ ನೀಡೆಡ್ ಸರ್. ಲೈಫಲ್ಲಿ ಏನೇ ಯಾರ ಕಿತ್ಕೊಂಡೋದ್ರು ವಾಪಸ್ ನಾನು ತಗೋಬೋದು. ಯಾರೋ ಓಟ್ ಹಾಕಿರ್ತೀನಿ, ಅವ್ನು ಪೊಲಿಟಿಷಿಯನ್ ಸರಿ ಇರಲ್ಲ, ನೆಕ್ಸ್ಟ್ ಎಲೆಕ್ಷನ್ ನಾನು ಹಾಕಲ್ಲ ಬಿಡಪ್ಪ ನಿನ್ಗೆ ಅನ್ಬೋದು. ಬಟ್ ನಿಮ್ಮ ಸಿನಿಮಾದವ್ರಿಗೆ ನನ್ನ ಜೀವನದ 2-2.5 ತಾಸು ಕೊಡ್ತೀನಿ ನಾನು. ನೀವೇನು ಮಾಡಿದ್ರು ನನಗೆ ವಾಪಸ್ ಕೊಡೋಕ್ಕಾಗೋದಿಲ್ಲ. ಗಿವ್ ಮಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಜೀವನ ಚರಿತ್ರೆ ಅಂತ ತಗೊಳ್ಳಿ ಸರ್. ಯಾವ ವ್ಯಕ್ತಿಯ ಬಯೋಪಿಕ್ ಹುಟ್ಟದಾಗಿಂದ ಸಾಯೋವರೆಗೆ ಇಂಟ್ರೆಸ್ಟಿಂಗ್ ಇದೆ ದಯವಿಟ್ಟು ಹೇಳಿ. ಸಾಧ್ಯನೇ ಇಲ್ಲ. ಮೊಮೆಂಟ್ಸ್ನ ಇಟ್ಕೊಂಡು ನೀವು ಬಯೋಪಿಕ್ ಮಾಡ್ಬೋದು ಸರ್. ಕರೆಕ್ಟ್ ಕರೆಕ್ಟ್. ಹಾಗೆ ಸಿನಿಮಾದಲ್ಲೂ 2.5 ತಾಸು ನಾನು ಫ್ಲಾಲೆಸ್ ಆಗಿ ಮಾಡ್ತೀನಿ ಅಂದರೆ ತಪ್ಪಾಗ್ಬಿಡುತ್ತೆ ಸರ್. ಅದು ಯಾರ ಕೈಲೂ ಆಗಲ್ಲ. ಒಳ್ಳೊಳ್ಳೆ ಪಾಯಿಂಟ್ಸ್ ಇರ್ತವೆ, ತಗೊಳ್ಳಿ. ನಿಮ್ಮ ಇಂಟರ್ವ್ಯೂ ಒಳಗೆ ನಾನು ಮಾತಾಡಿರುವಾಗ 1.5 or 2 hours ಮಾತಾಡಿದ್ರೆ ಆ 2 hours ನಿಮ್ಮ ಹೆಡ್ಲೈನ್ಸ್ ಆಗುತ್ತಾ? ಯಾವುದೋ ಒಂದೆರಡು ತಾನೆ. ಕರೆಕ್ಟ್. ಹಾಗೆ ಸಿನಿಮಾ ಇಸ್ ನಾಟ್ ಫ್ಲಾಲೆಸ್ ಬಿಕಾಸ್ ದ ಪೀಪಲ್ ಮೇಕಿಂಗ್ ಇಟ್ ಆರ್ ನಾಟ್ ಫ್ಲಾಲೆಸ್. ವಿ ಆರ್ ಫುಲ್ ಆಫ್ ಮಿಸ್ಟೇಕ್ಸ್. ಕಲಿತಾ ಇದ್ದೀವಿ, ಕ್ಷಮಿಸಿ, ಸಿನಿಮಾ ನೋಡಿ. ಸೊ ಕ್ರಿಕೆಟ್ ಇಸ್ ಯುವರ್ ಸೆಕೆಂಡ್ ಪ್ಯಾಷನ್ ಅಲ್ಲ? ಇಟ್ ಇಸ್ ಮೈ ಬಿಗ್ಗೆಸ್ಟ್ ಪ್ಯಾಷನ್. ಅಂದರೆ ನಾನು ಕ್ರಿಕೆಟರ್ ಆಗಬೇಕು ಅಂತ ಆಸೆ ಪಟ್ಟವನು, ಆಗೋಕ್ಕಾಗಲಿಲ್ಲ. ಓಕೆ. ಬಿಕಾಸ್ ಐ ಪ್ರಾಬಬ್ಲಿ ಹ್ಯಾವ್ ನಾಟ್ ಬೀನ್ ದ್ಯಾಟ್ ಟ್ಯಾಲೆಂಟೆಡ್ ಟು ಪ್ಲೇ ಫಾರ್ ದಿ ಸ್ಟೇಟ್ ಆ್ಯಂಡ್ ಆಲ್ ದಟ್. ಬಟ್ ಸಮ್ವೇರ್ ನಾನು ನಿಮ್ಗೆ ಒಂದು ಮಾತು ಹೇಳಿದೆ ಗೊತ್ತಾ, ಸಿನಿಮಾದವ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್, ನನಗೆ ಸಿನಿಮಾ ನನ್ನನ್ನು ಪ್ರೀತಿಸುತ್ತೆ ಅಂತ. ಹಾಗೆ ಕ್ರಿಕೆಟ್ ಆಟಗಾರನಾಗದೇ ಇರ್ಬೋದು, ಕ್ರಿಕೆಟ್ ನನ್ನನ್ನು ಪ್ರೀತಿಸ್ತು. ಎಲ್ಲೋದ್ರೂ ಬಂತು, CCL ರೂಪದಲ್ಲಿ ಬಂತು. ನಾವು ಆ ಎರಿನಾಗ ಆಡಿದ್ವಿ, 20-25 ಸಾವಿರ ಕ್ರೌಡಿಗೆ ಆಡ್ತೀವಿ, ಅಷ್ಟೇ ಕ್ಯಾಮ್ರಾಗಳಿಗೆ ಆಡ್ತೀವಿ. ಇದು ಎಲ್ಲರಿಗೂ ಅವಕಾಶ ಸಿಗಲ್ಲ ಅಜಿತ್ ಅವ್ರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ಆಯ್ಕೆ ಮಾಡಬೇಕು ನಿಮ್ಮನ್ನು. ನಿಮ್ಮ ಕ್ರಿಕೆಟ್ ಕಲೆಕ್ಷನ್ ಒಂದ್ಸಲ ತೋರಿಸಿ. ಸರ್ ಬನ್ನಿ. ಎಷ್ಟು ಫೋಟೋಗ್ರಾಫ್ ಇದೆ ಸರ್ ಇದರಲ್ಲಿ? ಸಿಕ್ಕಾಬಿಟ್ಟಿದೆ ಸರ್. ಇದು ವರ್ಲ್ಡ್ ಕ್ರಿಕೆಟಿಂಗ್ ಇದರಲ್ಲಿ ಆಲ್ ದ ಬೆಸ್ಟ್ ಕ್ರಿಕೆಟರ್ಸ್ ಅವಾಗ ಒಂದು ಆದಾಗ, ಇದು ನನಗೆ ಇಂದರ್ಜಿತ್ ಅವರು ನನಗೋಸ್ಕರ ಅಂತ ಒಂದು ಇದರಲ್ಲಿ ತೊಗೊಂಡು ಗಿಫ್ಟ್ ಮಾಡ್ತಾರೆ, ಇಂದರ್ಜಿತ್ ಲಂಕೇಶ್ ಅವರು. ಇದು ನಮಗೆ ಅನಿಲ್ ಕುಂಬ್ಳೆ ಅವರು 10 ವಿಕೆಟ್ ಹಾಲ್ ಇದೆಯಲ್ಲ, ಕ್ರಿಕೆಟ್ ಬ್ಯಾಟು ಬಾಲ್ಗಳು, ಅದನ್ನ ಒಂದು ತುಂಬಾ ಫ್ರೇಮ್ ಮಾಡಿ ಕೆಲವರಿಗೆ ಗಿಫ್ಟ್ ಮಾಡಿದ್ದಾರೆ ಅವರು. ಅದನ್ನ ಮಾಡಿ ಸಿಗ್ನೇಚರ್ ಹಾಕಿ, ಅಂಡ್ ಅದು ಇದು ಅವ್ರದ್ದು ಬಾಲ್ ಅದು ಕೊಟ್ಟಿದ್ದು. ಇದು ಟೆಂಡೂಲ್ಕರ್ ಅವರು. ಇದೇ ಬಾಲ? ಅದೇ ಬಾಲ್ ಅಲ್ಲ, ಗಿಫ್ಟೆಡ್ ಮೀ ದಿಸ್. ಓಕೆ ಓಕೆ ಓಕೆ. ಇದು ಟೆಂಡೂಲ್ಕರ್. ಆಮೇಲೆ ಇದು ಕಪಿಲ್ ದೇವ್ ಅವರು ಮಂಗೂಸ್ ಬ್ಯಾಟಲ್ಲಿ 175 ಹೊಡೆದಿದ್ದು ವರ್ಲ್ಡ್ ಕಪ್ ಅಲ್ಲಿ. ಮಂಗೂಸ್. ಓಕೆ ಓಕೆ ಓಕೆ. ಇವಾಗಿಲ್ಲ, ಅವಾಗ ತರ್ತಾ ಇದ್ರು. ಅಂಥದ್ರಲ್ಲಿ ಒಂದು ಬ್ಯಾಟ್ ನನಗೆ ಬರುತ್ತೆ, ಅದು 117ನೇ ಬ್ಯಾಟ್ ನನಗೆ ಕೊಡ್ತಾರೆ ಸರ್. ಇದು ಟೆಂಡೂಲ್ಕರ್ ಅವ್ರದ್ದು ಪರ್ಸನಲ್ ಬ್ಯಾಟ್ ಕಳಿಸಿದ್ರು. ಇದು KKR ಅವ್ರು ಕೊಟ್ಟಿದ್ದು ನನಗೆ. ಈ ರಾಜಸ್ಥಾನ್ ರಾಯಲ್ಸ್ನವರು ತುಂಬಾ ಕ್ಲೋಸ್. ನನಗೆ ಏನು ಅಂತ ಗೊತ್ತಿಲ್ಲ. ಪಿಂಕ್ ಬ್ಯಾಟು ಬಾಲ್ಗಳು, ಪ್ರತಿ ಸತಿ ಜರ್ಸಿ, ಪ್ರತಿ ಸೀಸನಿಗೆ ಒಂದು ಜರ್ಸಿ ನನಗೆ. ಯು ಲವ್ RCB ಅಂಡ್ ರಾಜಸ್ಥಾನ್ ರಾಯಲ್ಸ್ ಲವ್ಸ್ ಯು, ಆ ಥರನ ಅದು? RCB ಅಂತ ಬಂದಾಗ ನಮ್ಮ ಬೆಂಗಳೂರು ಅಂತ ಒಂದು ಸ್ವಲ್ಪ ಆ ಪ್ರೀತಿಯಲ್ಲಿ ಕುತ್ಕೋತೀವಿ, ಕರೆಕ್ಟಾ? ಬಟ್ IPL ಅಂತ ಬಂದಾಗ ಎಲ್ಲದೂ ಇಷ್ಟಪಡ್ತೀವಲ್ಲ. ಇದು ಪ್ರತಿ ಸಲ ನೋಡಿ, ಇದು ಒಂದು ಸೀಸನ್ ಕೊಟ್ಟಿದ್ರು, ಇದು ಒಂದು ಸೀಸನ್ನು, ಇದೊಂದು. ಯಾವಾಗ ಕೊಡ್ತೀರಿ ಸರ್ ಸಿನಿಮಾ? ಸರ್ ಸ್ಟಾರ್ಟ್ ಮಾಡ್ತೀವಿ ಸರ್ ಫಸ್ಟ್, ಆಮೇಲೆ. ಬಿಲ್ಲಾರಂಗ ಭಾಷಾ ವಾಸ್ ಸಪೋಸ್ ಟು ಬಿ ಮೈ ಫಸ್ಟ್ ಫಿಲ್ಮ್ ಸುದೀಪ್ ಸರ್ ಜೊತೆ. ಸೊ ಅದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಬ್ಜೆಕ್ಟ್ ಫ್ರಮ್ ದ ಬಿಗಿನಿಂಗ್. ಕ್ಯಾರೆಕ್ಟರ್ ಏನು ಇವ್ರದ್ದು? ದೇರ್ ಆರ್ ಡಿಫ್ರೆಂಟ್ ಶೇಡ್ಸ್ ಸರ್, ರೈಟ್ ನೋ ಅಷ್ಟೇ ಹೇಳೋಕ್ಕಾಗದು ನಾನು. ಯೂಶ್ವಲಿ ಒಂದು ಈ ಸ್ಕೇಲ್ ಸಿನಿಮಾದ ಔಟ್ಪುಟ್ ತೆಗಿಬೇಕಂದ್ರೆ ಇಟ್ ಇಸ್ ಅ ಹ್ಯೂಜ್ ಟಾಸ್ಕ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಿ ಸರ್. ಸರ್ ವಿಲ್ ಟ್ರೈ ಅವರ್ ಬೆಸ್ಟ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ರಿಯಲಿ ಬ್ಲೆಸ್ಡ್. ನೀವು ಸಿನಿಮಾ ಮಾಡಿದ್ರು ಜನ ನೋಡಿ ಸಂಭ್ರಮಿಸ್ತಾರೆ, ಅಭಿಮಾನಿಗಳು. ಕ್ರಿಕೆಟ್ ಆಡಿದ್ರು ನೋಡಿ ಸಂಭ್ರಮಿಸ್ತಾರೆ. ಬಿಗ್ ಬಾಸ್ ನೋಡ್ತೀರಿ, ಬಿಗ್ ಬಾಸ್ ಮಾಡ್ತೀರಿ, ಸಂಭ್ರಮಿಸ್ತಾರೆ. ಇಟ್ಸ್ ರಿಯಲಿ ಅ ಬ್ಲೆಸ್ಸಿಂಗ್. ಅದರ ಅರ್ಥ ನೀವು ಏನು ಮಾಡಿದ್ರು ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಹಂಗೂ ಆಗಬಾರ್ದು. ಇಲ್ಲ ಸರ್, ನೀವು ಏನೇ ನಾಳೆ ದಿವಸ ಏನೇ ಮಾಡ್ಕೊಂಡ್ಬಂದು ಕೆಲವು ತಪ್ಪುಗಳನ್ನು ತಿದ್ದುಕೊಂಡು ಈ ಕಡೆ ಬಂದೆ ನಾನು. ಅದರದ್ದು ಬ್ಲೆಸ್ಸಿಂಗ್ ಅದು ಆ್ಯಕ್ಚುಲಿ, ಬೇರೇನಿಲ್ಲ. ಓಕೆ. ಏನಾಗುತ್ತೆ, ಸಮ್ಟೈಮ್ಸ್ ವಿ ಆಲ್ವೇಸ್ ಫೀಲ್ ಹೋಗ್ತಾ ಫಸ್ಟ್ ಬಿಗಿನಿಂಗಲ್ಲಿ ನಾನೇ ಕರೆಕ್ಟ್ ಅನಿಸುತ್ತೆ, ಆಮೇಲೆ ನೀವೇ ಕರೆಕ್ಟ್ ಅನಿಸುತ್ತೆ, ಆಮೇಲೆ ಇಬ್ಬರು ಕರೆಕ್ಟ್ ಅನಿಸುತ್ತೆ. ಸೊ ಐ ಥಿಂಕ್ ಇವತ್ತಿಗೆ ಮಾಧ್ಯಮದಲ್ಲೇ ತಗೊಳ್ಳಿ, ತಾವು ಒಂದು ಇಂಟರ್ವ್ಯೂಲ್ಲಿ ಕೂತ್ಕೊಂಡ್ರೆ, ಒಂದು ಇದರಲ್ಲಿ ಕೂತ್ರೆ ನಿಮ್ಗಳನ್ನ ನಗ್ಸೋ ಕೆಪಾಸಿಟಿ ಭಾಳ ಕಮ್ಮಿ ಜನಕ್ಕೆ ಇರೋದು. ಜೋಕಾಗಿ ತೊಗೊಳೋದು
ಅದರಲ್ಲಿ ನಾವು ಏನು ಮಾತಾಡೋ ಅಲ್ಲೆಲ್ಲ ನಗ್ತಾ ಇರ್ತಾರೆ. ಅಂದರೆ ಆಫ್ಟರ್ ಕಪಲ್ ಆಫ್ ಇಯರ್ಸ್ ನಾವು ವಿ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಎಸ್ ಯು ಗೆಟ್ ಅಲಾಂಗ್. ಆ ವ್ಯಕ್ತಿ ಗೊತ್ತುಬಿಡೆ ಅಂತಾನೆ. ಅದಿಲ್ಲ ಅಂದಾಗ ನಿಮಗೆ ಮಾತಾಡಿದ್ದೆಲ್ಲ ಭಾಳ ಹುಷಾರಾಗಿ ಮಾತಾಡ್ಬೇಕಂತ. ನಿಮ್ದು ಒಬ್ಬರ ಮುಂದೆನೇ ನಾನು ಆ್ಯಕ್ಚುಲಿ ಏನು ಫಿಲ್ಟರ್ ಇಲ್ಲದೆ ಕೂತಿರ್ತೀನಿ ಸರ್, ಆರಾಮಾಗಿ ಮಾತಾಡ್ಕೊಂಡು ಹೊರಟೋಗ್ತೀನಿ ನಾನು. ಬಟ್ ಇಟ್ ಟೇಕ್ಸ್ ಟೈಮ್ ಸರ್, ಇಟ್ ಟೇಕ್ಸ್ ಟೈಮ್ ಟು ಲೆಟ್ ಯು ನೋ ಮೀ, ಫಾರ್ ಮೀ ಟು ನೋ ಯು, ಆ್ಯಂಡ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಿ ಬೋತ್ ಆರ್ ಓಕೆ. ಯುನೋ ದಟ್ ಈಸ್ ದ ಬ್ಲೆಸ್ಸಿಂಗ್ ಫಾರ್ ಮೀ, ಮೋರ್ ಬ್ಲೆಸ್ಸಿಂಗ್ ದಟ್ ಈಸ್. ನನಗೆ ಸಿನಿಮಾ ಸಕ್ಸಸ್ಗಿನ ಬಂದಿರೋದು ಜನ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ರೀತಿ. ಹಾಗಂತ ನಾನು ಇವತ್ತು ಮಿಸ್ಟೇಕ್ಸ್ ಮಾಡಲ್ಲ ಅಂದ್ಕೊಂಬಿಡಿ, ತುಂಬ ಮಾಡ್ತಾ ಇರ್ತೀನಿ. ಐ ಲವ್ ಇಟ್. ಬಿಕಾಸ್ ಅದು ಮಾಡ್ದಲ್ಲೇ ನಾವು ಏನೂ ಕಲಿಯೋಕ್ಕಾಗಲ್ಲ. ನಾನು ಯಾವತ್ತೂ ಪ್ರಪಂಚಕ್ಕೆ ಶೋಕೇಸ್ ಮಾಡೋಕ್ಕೆ ಹೋಗಲ್ಲ ದಟ್ ಐ ಆಮ್ ಪಿಕ್ಚರ್ ಪರ್ಫೆಕ್ಟ್. ಶಾರ್ಟ್ಸಲ್ಲಿ ಮಾತ್ರ ಆದಷ್ಟು ಪರ್ಫೆಕ್ಟಾಗಿ ನಾನು ಮಾಡೋಕ್ಕಾಗಲ್ಲ ಅನ್ನೋದು ಪ್ರಯತ್ನ ಪಡ್ತೀನಿ ಸರ್, ನಾಟ್ ಇನ್ ಅದರ್ವೈಸ್. ಐ ಥಿಂಕ್ ಐ ಆಮ್ ಅ ಸಿಂಪಲ್ ಸನ್ ಆಫ್ ಮೈ ಪೇರೆಂಟ್ಸ್, ಹಸ್ಬೆಂಡ್ ಆಫ್ ಮೈ ವೈಫ್, ಫಾದರ್ ಆಫ್ ಮೈ ಡಾಟರ್, ಬ್ರದರ್ ಆಫ್ ಮೈ ಸಿಸ್ಟರ್ಸ್, a friend of all my friends out there and people like you. I think I'm quite sorted there. ಈ ಫ್ಯಾನ್ಸ್ ವಾರೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಹೌ ಸಿಲ್ಲಿ ಅನ್ಸುತ್ತೆ? ಇಲ್ಲ ಸರ್, ಈಗ ಏನಾಗುತ್ತೆ, ನಾವು ಮನೇಲಿ ನಡೆಯೋ ಗಲಾಟೆಗಳನ್ನೇ ನಿಲ್ಸೋಕ್ಕಾಗ್ತಾ ಇಲ್ಲ, ಅಕ್ಕಪಕ್ಕದಲ್ಲಿರೋ ಸ್ನೇಹಿತರ ಗಲಾಟೆಗಳೇ ನಿಲ್ಸೋಕ್ಕಾಗಲ್ಲ. ಇನ್ನು ಪ್ರಪಂಚದ ಗಲಾಟೆ ಹೆಂಗೆ ನಿಲ್ಲಿಸ್ತೀರಾ ಹೇಳಿ? ನಿಮ್ಮ ಹೆಸರಿನಲ್ಲಿ ಅಭಿಮಾನಿಯಾಗಿದ್ದ ಹಿಂಗೆ ಹೇಳೋದು ಸರ್. ಈಗ ನಮ್ಮ ಹೆಸರಲ್ಲೇ ನಡೀತಾ ಇದೆ ಅಂತ ಹಿಂಗೆ ಹೇಳ್ತೀರಾ? ಯಾರು ಬೇಕಾದ್ರೆ ಏನು ಬೇಕಾದ್ರೆ ಓಪನ್ ಮಾಡ್ಕೊಂಡು ಕುತ್ಕೋತಾರಂದ್ರೆ ಫ್ಯಾನ್ಸ್ ವಾರ್ ಅಂತ ಹೇಳ್ತೀರಾ ಸರ್? ನನ್ನ ಅಕ್ಕಪಕ್ಕ ಇರೋ ಫ್ಯಾನ್ಸ್ ಇವರೇ ಗಲಾಟೆ ಮಾಡ್ತಿದ್ರು ಅಂತ ಗೊತ್ತಿದ್ದಾಗ ನಾನು ಕರ್ಸ್ ಬುದ್ಧಿ ಹೇಳ್ಬಲ್ಲೆ, ಮಾಡಬೇಡಿ, ನನಗೆ ಇಷ್ಟ ಆಗಲ್ಲ ಅದು. ನನಗೇ ಗೊತ್ತಿಲ್ಲ ಹೆಸರುಗಳು, ನನಗೇ ಗೊತ್ತಿಲ್ಲದ ಹೆಸರುಗಳು. ನಾನು ಯೋಚನೆ ಮಾಡ್ತಾ ಇರ್ತೀನಿ, ಇದು ಯಾವ ಗ್ರೂಪ್ ಇದು, ಆ ಹೀರೋಗೆ ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ. ಕೇಳಕ್ಕೆ ಹೋದ್ರೆ ಸರ್ ನಮ್ದಲ್ಲ ಅಂತಾರೆ. ನಮ್ಮ ಹೆಸರಲ್ಲಿ ಯಾವುದೋ ಫ್ಯಾನ್ ಕ್ಲಬ್ ಅಂತ ಹೆಸರು ಓಪನ್ ಮಾಡಿ ಇನ್ನೊಂದು ಹೀರೋಗೆ ಇನ್ನೊಬ್ಬರಿಗೆ ಸಿಕ್ಕಾಬಿಡೆ ಬೈತಾ ಇದ್ದಾರೆ ಅಂದರೆ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಅದು ನಮ್ದಲ್ಲ. ಇಟ್ ಈಸ್ ಕ್ರಿಯೇಟೆಡ್ ಫಾರ್ ಅನ್ ಎಂಪತಿ ಆರ್ ಸಿಂಪತಿ, ಒನ್ ಆಫ್ ದೋಸ್ ಟು. ಅಂದರೆ ಒಂದು ಎಕೋಸಿಸ್ಟಮ್ ವರ್ಕ್ ಆಗ್ತಾ ಇದೆ ಇದರಿಂದ. ತುಂಬ ಇದೆ ಸರ್ ಇವತ್ತು. ಅದೇ ಬೇಂದ್ರೆಯವ್ರು ಹೇಳಿದ್ನಲ್ಲ ನಾನು, ಹೇಳಿ ಕೈಯಾಗ ಹತ್ಯಾರ ಬೇಡ, ಮಂಗನ ಕೈಯಾಗ ಸಿತಾರ್ ಬೇಡ ಅಂತ, ಅವಿವೇಕ ಕೈಯಾಗ ಮೊಬೈಲ್ ಬೇಡ ಅಂತ ಬರೀತಿದ್ರು ಅವ್ರು ಇವತ್ತು. ಸೊ ಬೆಸ್ಟ್ ವಾಟ್ ಯು ಕ್ಯಾನ್ ಡೂ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಾನು ಟ್ವಿಟರ್, ನನಗೆ ಇನ್ಸ್ಟಾಗ್ರಾಮ್ ಇವತ್ತಿಗೂ ಹ್ಯಾಂಡಲ್ ಮಾಡೋಕ್ಕೆ ಬರೋಲ್ಲ ಕರೆಕ್ಟಾಗಿ. ಪೋಸ್ಟ್ ಗೀಸ್ಟು ರೀಲ್ ಅಂತ ನಂಗೆ ಬರೋಲ್ಲ. ಟ್ವಿಟರ್ ನಾನು ಮಾಡ್ತೀನಿ ಸರ್, ರಿಸಲ್ಟು ನೋಡೋಕ್ಕೆ ಹೋಗಲ್ಲ. ಯಾರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನೋಡೋಕ್ಕೆ. ನನಗೇನಾರು ಹೇಳೋಕ್ಕೆ ಇಷ್ಟ ಇದೆಯಾ ಮಾಡ್ತೀನಿ. ನಾನು ಅದಕ್ಕೋಸ್ಕರ ಟ್ವೀಟ್ಸ್ ಕಮ್ಮಿ ಮಾಡಿದೆ, ವಿಶಸ್ ಕೂಡ ಕಮ್ಮಿ ಮಾಡಿದೆ. ಬಿಕಾಸ್ ಎಲ್ಲ ಸತಿ ಅದನ್ನು ಮಾಡೋಕ್ಕೆ ಹೋದಾಗಲೂ ಮನೇಲಿರೋ ಫ್ಯಾಮಿಲಿನ, ನನ್ನ ಮಗಳನ್ನ ಎಲ್ಲರನ್ನೂ ಎಳೆಯೋರು, ಏನೇನೋ ಮಾತಾಡೋದು. ಸೊ ಎಲ್ಲದೂ ಬಿಟ್ಬಿಟ್ಟೆ ನಾನು. ಎಲ್ಲದೂ ಸ್ಟಾಪ್ ಮಾಡಿದ ಕಾರಣ ಏನಕ್ಕೆ ಅಂತಂದರೆ, ನಾನು ಮಾಡಬಾರ್ದು ಅಂತಲ್ಲ, ನನ್ನ ಟ್ವೀಟಿಂದ ಯಾರ್ಯಾರಿಗೂ ನೋವಾಗ್ತಾಯಿದೆ, ಅವ್ರನ್ನೆಲ್ಲ ಎಳಿತಾರೆ, ಯಾರ್ಯಾರನ್ನೋ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಎಷ್ಟು ಅಂತ ನೀವು ಮಾತಾಡೋಕ್ಕೆ ಹೋಗ್ತೀರಾ? ಐ ವಾಂಟ್ ಪೀಸ್ ಸರ್. ಸೊ ನಾನೇನು ಹೇಳ್ತೇನೆ, ನನ್ನ ಕೆಲಸ ನನಗೆ ಮಾತಾಡಿಸುತ್ತೆ. ನಾನೇನೋ ಟ್ವೀಟ್ ಮಾಡ್ತೀನಿ, ನಾನು ಅವ್ರದ್ರಲ್ಲಿ ಏನೇನು ಹೇಳ್ತಾ ಇದ್ದಾರೆ, ಇವ್ರೇನು ಹೇಳಿದ್ರು, ಅವ್ರೇನು ಹೇಳಿದ್ರು, ಬೇಡ ಬಿಟ್ಬಿಟ್ಟಿದ್ದೀನಿ. ಬೆಳಗ್ಗೆದ್ದೇಳು, ಕಾಫಿ ಕೊಡು, ವರ್ಕೌಟ್ ಮಾಡು, ಕೆಲಸಕ್ಕೆ ಹೋಗು ಬಾ. ಇವಾಗ ನಿಮ್ಮ ಯಾರೋ ಒಂದು ಭಾಳ ಸ್ನೇಹಿತರು ಬರ್ತಾರೆ ಸರ್, ನನ್ನ ಸಿನಿಮಾ ಒಂಚೂರು ಟ್ವೀಟ್ ಮಾಡಿಕೊಡಿ, ಟ್ರೇಲರ್ ಲಾಂಚ್ ಮಾಡಿಕೊಡ್ತೀನಿ ಸರ್. ಅದ್ರ ಮೇಲೆ ಯಾರೇನು ಹೇಳಿದ್ರು ನಂಗೆ ಬೇಡ ಸರ್. ಅಫ್ಕೋರ್ಸ್ ನಿಮಗೆ ಹೇಳ್ದಾಗೆ, ಯಾಕೆ ಇವಾಗ ನೀವು ಏನೇ ಒಂದು ನ್ಯೂಸ್ ಮಾಡಿ ಏನು ಎಲ್ಲರೂ ಒಪ್ಬಿಡ್ತಾರೆ ಅದನ್ನು, ಅದಕ್ಕೊಂದು 10,000 ಬರುತ್ತೆ ಅಂತ. ಸಿ, when this today's world, every opinion has got 2 opinions, and those 2 opinions have got 2 to 2 more opinions. You are debating with something that is not conclusive at all. Conclude ಮಾಡೋಕ್ಕಾಗಲ್ಲ. ನ್ಯೂಸಲ್ಲಿ ಒಂದು ಥಂಬ್ ರೂಲ್ ಇದೆ ಸುದೀಪ್ ಅವರೇ, ನೀವು ಹೇಳ್ತಾ ಇರೋದನ್ನು ನಿಲ್ಸೋದಕ್ಕೆ ಯಾರೋ ಪ್ರಯತ್ನ ಪಡಬೇಕು ಅಂದರೆ ಮಾತ್ರ ನ್ಯೂಸ್, ಅದು ಇಲ್ಲದೇ ಇದ್ರೆ ಅಡ್ವರ್ಟೈಸ್ಮೆಂಟ್ ಅದು. ಫೇರ್ ಎನಫ್. ಸೊ ವಾಟ್ ಡು ವಿ ಡೂ? ಹೌದು, ಲೀವ್ ಇಟ್ ಅಷ್ಟೇ. ನೀವೇನು ಮಾಡಬೇಕು ನೀವು ಮಾಡಿ, ಬಿಟ್ಬಿಡಿ. ನಾವೇನು ಮಾಡಬೇಕು ಮಾಡೋಣ. ನೀವು ಹೇಳಿದ್ರಲ್ಲ ರೆಸ್ಪಾನ್ಸಿಬಿಲಿಟಿ. ಮೈ ಡಾಟರ್, ಮೈ ಫ್ಯಾಮಿಲಿ, ವೈಫ್, ಮೈ ಫ್ರೆಂಡ್ಸ್, ದೇ ಆರ್ ಮೈ ರೆಸ್ಪಾನ್ಸಿಬಿಲಿಟಿ ಸರ್. ಈಗ ನಾನೇನೋ ಮಾಡೋದ್ರಿಂದ ಅವರೆಲ್ಲರಿಗೂ ನೋವಾಗ್ತಾ ಇದೆ ಅಂದರೆ ಬೇಡ ಸರ್. ಜಸ್ಟ್ ಬಿಕಾಸ್ ದೇ ಆರ್ ಆಲ್ ವಿತ್ ಮೀ, ವೈ ಶುಡ್ ದೇ ಸಫರ್? ಕರೆಕ್ಟ್. ಮಗಳೇನು ಮಾಡ್ತಾರೆ? ತುಂಬ ಆಕ್ಟಿವಿಸ್ಟ್ ಮೈಂಡ್ ಸೆಟ್ ಇದೆ ಅಂತಂದ್ರೆ. ವೆರಿ ಟ್ಯಾಲೆಂಟೆಡ್. ಶಿ ಈಸ್ ಕ್ರಾಫ್ಟಿಂಗ್ ಅವರ್ ಓನ್ ವೇ. ಓಕೆ. ಆ್ಯಂಡ್ ನನ್ನ ಮಗಳಿಗೆ ಅತ್ಯುತ್ತಮವಾಗಿ ರೋಡ್ ಕ್ರಾಸ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀವಿ. ಅವಳ ಪಾತ್ನ ಚೂಸ್ ಮಾಡಬೇಕು. ಅವ್ರು ಏನು ಪಾತ್ ಚೂಸ್ ಮಾಡ್ತಾರೋ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಮೈ ಡಾಟರ್ ಹ್ಯಾಸ್ ಟು ಜಸ್ಟ್ ನೋ, ಆ್ಯಸ್ ಪೇರೆಂಟ್ಸ್ ವಿ ಹ್ಯಾವ್ ಅವರ್ ಬ್ಯಾಕ್. ನಾನು ಹಿಂಗೋಗು ಅಂತ ಹೇಳ್ಕೊಡಕ್ಕೆ ಹೋಗಲ್ಲ. ದೇ ಹ್ಯಾವ್ ಟು ಚೂಸ್. ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಸರ್. ದೇ ನೋ ದ್ಯಾಟ್ ಐ ಹ್ಯಾವ್ ದೇರ್, ದೇ ಹ್ಯಾವ್ ದೇರ್, ನಾನು ಐ ಕಂಟ್ರೋಲ್ ದೇರ್ ಬ್ಯಾಕ್. ಇದೆ, ಹಿಂದೆ ಇದ್ದೀನಿ ನಾನು. ಹೆದರಬೇಡ. ಡೋಂಟ್ ಹೆಸಿಟೇಟ್ ಟು ಲೂಸ್, ಬಟ್ ಚೂಸ್ ಯೋರ್ ಪಾತ್. ಲಾಸ್ಟ್ ಬೈದಿದ್ದೆ ಯಾವಾಗ ನಿಮ್ಮಪ್ಪ ನಿಮ್ಗೆ ಸೀರಿಯಸ್ ಆಗಿ? ಸರ್ 2 ದಿನಕ್ಕೆ ಒಂದ್ಸರಿ ಬೈತಾರೆ ಸರ್. ಏನೋ ಒಂದು ಕಾರಣ ಇಟ್ಕೊಂಡು ಬೈತಾರೆ. ನೀನು ಹಂಗೆ, ನೀನು ಹಿಂಗೆ, ನಾನು ಅದನ್ನು ಹೇಳಿದೆ, ಇದನ್ನು ಮಾಡಿಲ್ಲ, ನಾನು ಹೇಳಿದ್ದನ್ನು ಗಮನ ಕೊಡ್ತಾ ಇಲ್ಲ, ಏನೋ ಒಂದು ಹೇಳ್ತಾ ಇರ್ತಾರೆ ಅವರು.
ಕಾರಣ ಇಲ್ಲದೆ ಪಾಪ ಮಾತಾಡಲ್ಲ ಅವರು, ಬಟ್ ಬೈತಾ ಇರ್ತಾರೆ ಸರ್. ಅವ್ರ ಲೆವೆಲಲ್ಲಿ ಅವ್ರ ಥಿಂಕಿಂಗಲ್ಲಿ ನಾನು ಇನ್ನೂ ಸರಿ ಹೋಗೇ ಇಲ್ಲ, ಬೆಳೆದೇ ಇಲ್ಲ, ಹಂಗೆ ಅವರು ಹೇಳ್ರಿ ಬುದ್ಧಿ ಹೇಳ್ರಿ ಅಂತಿರ್ತಾರಲ್ಲ. ಸೊ ಯಾರ್ದಾರ ಮುಂದೆ ನಾನೇನಾರು ರೆಪ್ಯುಟೇಷನ್ ಮೇಂಟೈನ್ ಮಾಡಬೇಕು ಅಂದರೆ ಅವ್ರನ್ನ ಅವ್ರ ಅಪ್ಪನ ಹತ್ರ ಕರ್ಕೊಂಡು ಹೋಗಲ್ಲ. ಅಲ್ಲಿ ಹೋದರೆ ಒಂದು 2 ಸತಿ ಮಾತಾಡ್ತಾರೆ, ಏನು ಮಾಡ್ತಾಯಿದ್ದೀರಾ ಹಾಗೆ, ಹಾಂ ಇವನಿಗೆ ಬುದ್ಧಿ ಹೇಳಿ ಅಂದ್ಬಿಡ್ತಾರೆ. ಎಲ್ಲ ತೊಂದರೆ ಸಮಸ್ಯೆ. ಅದಕ್ಕೆ ತುಂಬ ಜೋಪಾನಾಗಿ ಅವ್ರು 5 ನಿಮಿಷ ಮೇಲೆ ಜಾಸ್ತಿ ಮಾತಾಡ್ತಾರೆ, ಓಣ ಕಾಫಿ ಓಣ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಆ ಕಡೆ. ಫಿಲಮ್ ಇಂಡಸ್ಟ್ರಿಲಿ ಫಸ್ಟ್ ಸರ್ಕಲಲ್ಲಿ ಯಾರ್ಯಾರು ಬರ್ತಾರೆ? ತುಂಬ ಕಮ್ಮಿ ಸರ್, ತುಂಬ ಕಮ್ಮಿ. ಫ್ರೆಂಡ್ಸ್ ಅಂತ ಹೇಳ್ಬೋದು ಅದಂತೂ. ಹಾಂ, ಫ್ರೆಂಡ್ಸ್ ಅಂತ ಅಂದರೆ ಇವಾಗ ಡೈಲಿ ಸಿಗುವಂಥವ್ರು ಯಾರೂ ಇಲ್ಲ ಸರ್ ನನಗೆ. ನನ್ನ ಅದೆಲ್ಲ ಬೇರೆ ಸರ್ಕಲ್ಲೇ, ಸಿನಿಮಾದ ಹೊರಗಡೆನೇ ಇರೋದು ನನ್ನ ಸರ್ಕಲ್ ಆ್ಯಕ್ಚುಲಿ. ಸಿನಿಮಾ ಅಂತ ಬಂದರೆ ಇವಾಗ ರೆಗ್ಯುಲರಾಗಿ KP ಬರ್ತಾರೆ, ನಮ್ಮ ಕಾರ್ತಿಕ್ ಗೌಡ ಬರ್ತಾರೆ, ಓಕೆ, ಒಂದಿಷ್ಟು ಜನ ಸೇರ್ತೀವಿ. ಹೀರೋ ಪೈಕಿ ಒಳಗಡೆ ನನಗೆ ಕೆಲವರು ತುಂಬ ನನಗಿನ್ನ ಯಂಗರ್ ಜನ್ರೇಷನ್ನೇ ನನ್ನ ಸ್ನೇಹಿತರು ಎಲ್ಲರೂ ಆಲ್ಮೋಸ್ಟ್. ಅವರೆಲ್ಲ ಬಂದು ಹೋಗೋದು ಮಾಡ್ತಾ ಇರ್ತಾರೆ. ಧನುಂಜಯ್ ಇಸ್ ವೆರಿ ಕ್ಲೋಸ್ ಟು ಮೀ, ಅವರು ಬರ್ತಾ ಇರ್ತಾರೆ. ಎಲ್ಲ ಬ್ರದರ್ಸ್ ಥರ ಸರ್. ಗಣೇಶ್ ಇಸ್ ವೆರಿ ಕ್ಲೋಸ್ ಟು ಮೀ. ಅವ್ರು ಸಿಗೋದ್ರೆ ಯಾರು, ಬಿಕಾಸ್ ಅವರು 24 ಗಂಟೆ ಶೂಟಿಂಗ್ ಗೀಟಿಂಗ್ ಅಲ್ಲಿ ಇಲ್ಲಿ ಓಡಾಡ್ತಾರೆ ಸಿಕ್ಕಿದಾಗ. ಬಟ್ ವಿ ಆಲ್ ಹ್ಯಾವ್ ಫನ್ ಟುಗೆದರ್. ಇನ್ನು ಮಿಕ್ಕಿದೆಲ್ಲ ಈ ನಮ್ಮ ಆ ಗ್ಯಾಂಗ್ ಈ ಗ್ಯಾಂಗು ನಮ್ಮ ಬರ್ತಾರೆ ಒಂದಿಷ್ಟು ಮಿನಿಮಮ್ ಕ್ರೌಡ್ ಸರ್. ಆ್ಯಂಡ್ ಎವ್ರಿಬಡಿ ಆರ್ ಸ್ವೀಟ್. ಒಂದು ಕ್ವಶನ್ ಯು ಮೇ ಡಿಸೈಡ್ ನಾಟ್ ಟು ಆನ್ಸರ್ ಆಲ್ಸೋ. ಈ ಸರ್ಕಲಲ್ಲಿ ದರ್ಶನ್ ಇದ್ದರು, ತುಂಬ ಆತ್ಮೀಯರಿದ್ದರು ನೀವು? ಹೌದು ಸರ್, ವಿ ಆರ್ ಕ್ಲೋಸ್, ವಿ ಆರ್ ವೆರಿ ಕ್ಲೋಸ್. ಅವ್ರದ್ದು ಫಸ್ಟ್ ಫೇಸ್ ಆಫ್ ದೋರ್ಸ್ ಬ್ಯಾಡ್ ಡೇಸ್ ಇತ್ತಲ್ಲ 2011. ಅಲ್ಲಿಂದ ಹೊರಗೆ ಬಂದ ಮೇಲೆ ನೀವು ಹಗಲ ಮೇಲೆ ಕೈ ಹಾಕ್ಕೊಂಡು ಅವ್ರನ್ನ ಪ್ರೋತ್ಸಾಹ ಕೊಡಿ ಎಲ್ಲ ಆಯಿತು. ಏನು ವಿ ಹ್ಯಾವ್ ಡನ್ ಎವ್ರಿಥಿಂಗ್ ಸರ್. ಇಟ್ಸ್ ಆ್ಯಸ್ ಎ ಫ್ರೆಂಡ್ ಎಲ್ಲದು ನಿಷ್ಕಳಂಕವಾಗಿರಬೇಕಾಗತ್ತೆ. ನಾನು ದೊಡ್ಡವನು ನೀನು ದೊಡ್ಡವನು ಬರಲ್ಲ. ಅವ್ರು ಯಾರೋ ನಮ್ಮ ಸ್ನೇಹಿತರು ಮಾಡೋ ತಪ್ಪುಗೂ ನಾವು ತಲೆ ಬಾಗಬೇಕಾಗತ್ತೆ. ನಾಟ್ ಬಿಕಾಸ್ ಆಫ್ ಎಂಬ್ಯಾರಸ್ಮೆಂಟ್, ಔಟ್ ಆಫ್ ಲವ್. ನಾವು ಇದ್ದೀವಿ ಅಂತ ಮಾಡಬೇಕಾಗುತ್ತೆ, ನಾವು ಮಾಡಿದ್ದೀವಿ. ಅನಾವಶ್ಯಕ ಕಾರಣಗಳಿಂದ ಏನೇನೋ ನಡೆದಾಗ ಏನಾಗುತ್ತೆ, ದೂರ ಇರೋದು ಬೆಟ್ರ್ ಅಂತ ಅನಿಸುತ್ತೆ. ಆ್ಯಂಡ್ ನಾವು ಒಳ್ಳೇದೇ ಮಾಡಿದ್ದೀನಿ ಹೊರತು ನನಗೆ ಬೇರೇನಿಲ್ಲ ಸರ್. ನೀವು ಯಾವತ್ತು ಯಾವುದೇ ಇಂಟರ್ವ್ಯೂಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಕೆಟ್ಟದಾಗ ಮಾತಾಡೋದು ಕೇಳಿಸ್ಕೊಂಡ್ರಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಮಾತಾಡೋಲ್ಲ ನಾನು. ಆ್ಯಂಡ್ ಹಾಗಂತ ನನಗೆ ನೋವುಗಳಿಲ್ಲ ಅಂದ್ಕೊಂಬಿಡಿ. ಎಲ್ಲ ಒಳ್ಳೇದು ನಡೀತಾ ಇದ್ರೆ ದೂರ ಯಾಕಾಗ್ತೀವಿ ಸರ್ ನಾವು ಅಲ್ವಾ? ಆಮೇಲೆ ಯಾರ್ದೋ ಭುಜದ ಮೇಲೆ ಇಟ್ಟು ಗನ್ ಹೊಡೆಯೋ ಫೈರ್ ಮಾಡೋ ವ್ಯಕ್ತಿ ನಾನಲ್ಲ. ಸೊ ಅಂಥದ್ದು ಆಪಾದನೆಗಳು ನನ್ನ ಮೇಲೆ ಬಂತು, ಏನೇನೋ ಹೇಳಿದ್ರು. ಬಟ್ ನಾನು ಎಲ್ಲೂ ಸ್ಟೇಟ್ಮೆಂಟ್ ಏನಕ್ಕೆ ಮಾಡೋಕ್ಕೆ ಹೋಗಿಲ್ಲ ಅಂದರೆ ಐ ಹ್ಯಾವ್ ಟು ಮೇಂಟೈನ್ ಅ ಸರ್ಟನ್ ಡೆಕರಮ್ ಆಫ್ ದ ಫ್ರೆಂಡ್ಶಿಪ್ ಆಲ್ಸೋ. ನಾನೊಂದು ಇಂಟರ್ವ್ಯೂಲ್ಲಿ ಹೇಳಿದ್ದೆ, ಯಾರಿಗೂ ನಾವು ಕೊಡೋ ಸ್ಥಾನ ನಾವು ಯಾವತ್ತೂ ಕಿತ್ಕೊಳಲ್ಲ, ಕಿತ್ತರೆ ನಾವಾಗಿರಲ್ಲ. ಬಟ್ ಹಾಗಂತ ಕೂತು ಎಕ್ಸ್ಪೆಕ್ಟ್ ಮಾಡೋಕ್ಕೋಗಲ್ಲ ಏನು. ಐ ಡಿಂಟ್ ವಾಂಟ್, ಐ ಮೂಡ್ ಆನ್. ಈ ಮರ್ಡರ್ ಸುದ್ದಿ ಬಂದಾಗ ಏನಿಸ್ತು ಅಂದರೆ ದ ವೇ ಹಿ ವಾಸ್ ಗೋಯಿಂಗ್ ಒಂದು ದಿವಸ ಇದಾಗಲೇಬೇಕಾಗಿತ್ತು ಅಂತ? ಇಲ್ಲ ಸರ್, ನಾನೀಗ ಅದನ್ನು ಹೇಳೋಕ್ಕೋಗಲ್ಲ. ಫಸ್ಟಿಗೆ ಈ ಮಟ್ಟಿಗೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ವೇ ಅಂತ ಅಂದ್ಬಿಟ್ಟು ಬಂತು, ನನ್ನ ತಲೆಗಂತೂ ಬಂತು. ಅಂದರೆ ಇದೇನೋ ಫಾಲ್ಸ್ ನ್ಯೂಸ್ ಆಗೋಗಿದೆ. ಬಟ್ ಅಟ್ ದಿ ಸೇಮ್ ಟೈಮ್ ಪೊಲೀಸ್ ಪೀಪಲ್ ಡಿಪಾರ್ಟ್ಮೆಂಟ್ ಆಲ್ ಆರ್ ನಾಟ್ ಸಂಬಡಿ ಹುಲ್ ಟೇಕ್ ಸಚ್ ಡ್ರಾಸ್ಟಿಕ್ ಥಿಂಗ್ಸ್ ದಟ್ ಯಾವುದೋ ಒಂದು ಅಷ್ಟು ದೊಡ್ಡ ವ್ಯಕ್ತಿನ ನೀವು ಏನೂ ಇಲ್ಲದೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕಡೆ ಇದೆ. ಬಿಕಾಸ್ ನನಗೆ ಪೊಲೀಸ್ನವರು ಪರಿಚಯ ಇರೋದ್ರಿಂದ ಒಂಥರ ನಮಗೆ ಮೋಡ ಕವಿದ ವಾತಾವರಣ ಆಗಿತ್ತು ಸರ್ ಫಾರ್ ಫ್ಯೂ ಡೇಸ್. ವಿ ಆರ್ ಆಲ್ಸೋ ಗ್ಲೂ ಟು ದ ನ್ಯೂಸ್. ಏನು ಸತ್ಯ, ಏನು ಸುಳ್ಳು, ಏನು ಸತ್ಯ, ಏನು ಸುಳ್ಳು ಅಂದ್ಬಿಟ್ಟು. ಬಿಕಾಸ್ ಒಂದು ಸತ್ಯ ಅಜಿತ್ ಅವರೇ, ನೀವು ಯಾರನ್ನ ಎಷ್ಟು ಇಷ್ಟಪಡ್ತೀರಿ, ಯಾರನ್ನ ದ್ವೇಷಿಸ್ತೀರಿ, ಇದು ಪರ್ಸ್ನಲ್ ಸರ್. ಫೈಟ್ ಇಸ್ ಪರ್ಸ್ನಲ್ ಸರ್. ಕರೆಕ್ಟ್. ಕಾಂಪಿಟೇಷನ್ ಇಸ್ ಪರ್ಸ್ನಲ್ ಸರ್. ಬಟ್ ಆ ವ್ಯಕ್ತಿಗೆ ಏನೋ ತೊಂದರೆ ಆಗ್ತಾಯಿದೆ, ಇದಾಗ್ತಾಯಿದೆ ಅಂದಾಗ ಖುಷಿ ಪಡೋ ವ್ಯಕ್ತಿ ನಾನಲ್ಲ ಸರ್. ಅದು ವಿಕೃತಿ ಅನ್ನಿಸ್ಕೊಳತ್ತೆ ಅಲ್ಲಿ 100%. ಅಂದರೆ ಏನೇ ಅದು ಅಂತ ಬರುತ್ತೆ ಹೊರತು ಐ ಆಮ್ ನಾಟ್ ಅ ಗೈ ಹುಲ್ ಎಂಜಾಯ್ ಆಲ್ ದ್ಯಾಟ್. ಆ್ಯಂಡ್ ಎಲ್ಲೋ ಫೀಲ್ ಅಂತೂ ಆಗುತ್ತೆ ಸರ್. ಕೆಲವರು ಏನಾಗುತ್ತೆ ಗೊತ್ತಾ ಸರ್, ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ಓಡಾಡ್ಕೊಂಡು ಖುಷಿಯಾಗಿದ್ದಾರೆ ಅಂದ್ರೆ ಅಷ್ಟು ಸಾಕು. ಎಲ್ಲೋ ಒಂದು ಕಡೆ ನಾವು ನಗಾಡ್ಕೊಂಡಿರ್ತೀವಿ. ತೊಂದರೆಗಳಾಗ್ಬಿಡ್ತು ಅಂದಾಗ ಎಲ್ಲ ಅಟ್ಲೀಸ್ಟ್ ಆಸ್ ಹ್ಯೂಮನ್ ನಮಗೆ ನೋವಾಗುತ್ತೆ ಸರ್. ಇದು ಏನಕ್ಕೆ ಬೇಕಿತ್ತು, ಏನಕ್ಕೆ ಆಯ್ತಿದು. ಸೊ ದಟ್ ಮಚ್ ಇಸ್ ದೇರ್. ಜೀವನದ ಪಾಠ, ಅವಕಾಶಗಳನ್ನು ಕೊಟ್ಟಿತ್ತು ಲೈಫು. ಐ ಥಿಂಕ್ ಇಟ್ಸ್ ಅವರವರು ಕಲಿಬೇಕಾಗಿರೋದು, ಅವರವರ ಜೀವನ ಅವ್ರದ್ದು. ಆ್ಯಂಡ್ ಯಾವುದು ನಮ್ಮದಲ್ಲೋ ಅದು ನಮ್ಮದಲ್ಲ ಸರ್. ಸೊ ನನಗೆ ಗೊತ್ತಿರೋ ಹಾಗೆ ದೂರದಲ್ಲಿರೋವಂಥ ಒಬ್ಬ ವೀಕ್ಷಕ ನಾನು. ಒಳ್ಳೆಯದನ್ನು ಬಯಸ್ತೀನಿ, ಕೆಟ್ಟದ್ದು ನಾನು ಬಯಸೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಹಾಗಂತ ಯಾರೂ ನಿಂತ್ಕೊಂಡು ನಮ್ಮ ಅಡ್ವೈಸು ಕೇಳಿಲ್ಲ, ಏನೂ ಮಾಡಿಲ್ಲ. ಸೊ ನನಗೆ ಗೊತ್ತಿರೋದು, ನಾನು ದೂರ ಆಗಿ ತುಂಬ ವರ್ಷಗಳಾಯಿತು. ನಾಟ್ ಫಾರ್ ಎನಿಥಿಂಗ್ ಎಲ್ಸ್. ನಿಮಗೆ ತುಂಬ ಚೆನ್ನಾಗಿ ಹೇಳಿದ್ದೀನಿ ನಾನು. ವಿ ಆರ್ ಡಿಫ್ರೆಂಟ್ ಪೀಪಲ್. ಕರೆಕ್ಟ್ ಸರ್. ಇವಾಗ ಒಂದು ಪಾರ್ಟಿಗೆ ಸೇರ್ತೀವಲ್ಲ ಸರ್, ನಾನು ಒಂದು ಪಾರ್ಟಿಗೆ ಒಂದು 5 ಜನ ಸೇರ್ತೀವಿ ಅಂದ್ಕೊಳ್ಳಿ. 5 ಜನನೂ 5 ಬೇರೆ ಬೇರೆ ಡ್ರಿಂಕ್ ತೊಗೊಂತಾರೆ ಬಂದು ನಾವು. ಬಟ್ ವಿ ಆರ್ ಓಕೆ.
5 ಜನ ಒಟ್ಟಿಗೆ ಸೇರಿದ್ವಿ ಅಂತ ತಕ್ಷಣ ಒಂದೇ ತೊಗೊಬೇಕು ಅನ್ನೋದೇನಿಲ್ಲ ಸರ್. ಹಾಗೆ ವ್ಯಕ್ತಿಗಳಂತ ಬಂದಾಗ ವಿ ಹ್ಯಾವ್ ಡಿಫ್ರೆಂಟ್ ಟೇಸ್ಟ್, ವಿ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್. ದ ಲೀಸ್ಟ್ ರೆಸ್ಪೆಕ್ಟ್ ನಾವು ಒಬ್ಬರ ಮೇಲೆ ಒಬ್ಬರು ಇಡ್ಬೋದು ಅಂದಾಗ ಅದ್ರ ಬಗ್ಗೆ ಮಾತಾಡೋದನ್ನು ಕಮ್ಮಿ ಮಾಡಿ, ವಾರ್ಗಳು ಅನ್ನೋದೇನಿದೆ, ದ ಕಾನ್ಫ್ಲಿಕ್ಟ್ ಆಫ್ ಒಪಿನಿಯನ್ಸ್ ಆ್ಯಂಡ್ ಥಾಟ್ಸ್ ಬರಬಾರ್ದು. ಬೆಸ್ಟ್ ಇಸ್ ಟು ರಿಮೈನ್ ಕ್ವೈಟ್. ನಾನು ಮಾಣಿಕ್ಯದಲ್ಲೇ ಇದು ತುಂಬ ಚೆನ್ನಾಗಿ ಹೇಳಿದ್ದೆ ಇದನ್ನು. 2 ಊರ ಮಧ್ಯದಲ್ಲಿ ಗಲಾಟೆ ನಡೀತಾ ಇದೆ ಅಂದಾಗ ಯಾವನೋ ಒಬ್ಬ ಕತ್ತಿ ಬಿಟ್ಟರೆ ಮಾತ್ರ ಶಾಂತಿ ವಾತಾವರಣ ಬರೋದು. ಹೌದು, ಕರೆಕ್ಟ್. ಅದನ್ನು ನಂಬ್ತೀನಿ ನಾನು. ನಾಟ್ ಬಿಕಾಸ್ ಯು ಆರ್ ವೀಕ್, ನಾಟ್ ಬಿಕಾಸ್ ಯು ಆರ್ ಸ್ಕೇರ್ಡ್, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್. ಹ್ಯುಮ್ಯಾನಿಟಿ ಅಂತ ಒಂದಿದೆಯಲ್ಲ, ಗೌರವಿಸಿದ್ದಕ್ಕೆ ಬಿಟ್ಟಿದ್ದು, ಬೇರೆ ಏನಕ್ಕಲ್ಲ. ಗೌರವಿಸಿದ್ದಕ್ಕೆ ಏನಕ್ಕೆ ಬಿಡ್ತೀವಿ ಅಂದರೆ ನನಗೆ ಇನ್ನೂ ಐ ಸ್ಟಿಲ್ ರೆಸ್ಪೆಕ್ಟ್ ದ ಸ್ಟಾರ್ಡಮ್, ದ ನೇಮ್, ಪಾಪ್ಯುಲಾರಿಟಿ, ಅವ್ರು ಮಾಡಿದ್ದು ಎಲ್ಲ ಅದ್ರ ಬಗ್ಗೆ ಗೌರವ ಇದೆ ನನಗೆ. ಯಾಕಂದರೆ ಮಾಡಿದ್ದಾರೆ, ಎಲ್ಲಿಂದನೋ ಬಂದು ಮಾಡಿದ್ದಾರೆ. ಕರೆಕ್ಟ್, ಅದ್ರ ಬಗ್ಗೆ ಇದೆ ನನಗೆ. ಮಿಕ್ಕಿದ್ರ ಬಗ್ಗೆ ನಾನು ಸಂಪರ್ಕನೇ ಇಲ್ಲ ಸರ್. ಯಾಕಂದರೆ ಆ ಲೈಫಿಂದ ನಾನು ದೂರ ಆಗಿ ತುಂಬ ವರ್ಷಗಳಾಗಿದೆ. ಸೊ ಐ ಕಾಂಟ್ ಇವನ್ ಟಾಕ್ ಎನಿಥಿಂಗ್ ಅಬೌಟ್ ಇಟ್. ನಿಮ್ಮ ಫ್ಯಾನ್ಸಿಗೆ ನೀವೇನಾದ್ರು ಹೇಳ್ಬಹುದು ಅನ್ನೋದು, ಅನ್ನೆಸೆಸರಿ ವಾರ್ಗೆ ಬಿದ್ದಾಗ? ನನ್ನ ಫ್ಯಾನ್ಸಿಗೆ ನಾನು ಹೇಳಿದ್ದೀನಿ ಸರ್. ಕಣ್ಣಿಗೆ ಕಾಣ್ದಿರೋ ಫ್ಯಾನ್ಸಿಗೆ ಅವರವರೇ ಉಟ್ಕೊಂಡಿರೋರಿಗೆ ನಾನು ಏನು ಹೇಳಲಿ? ರೈಟ್, ಏನು ಹೇಳಲಿ? ಈಗ ಆ ಹೆಸರಲ್ಲೂ ಫ್ಯಾನ್ಸ್ ಆಗಿ ನನ್ನ ಹೆಂಡ್ತಿನ, ನನ್ನ ಮಗಳನ್ನ, ಅವ್ರನ್ನ, ಇವ್ರನ್ನ, ನನ್ನ ಅಕ್ಕಪಕ್ಕ ಕೆಟ್ಟದಾಗ ಮಾತಾಡ್ತಾರೆ. ಈಗ ನಾನು ಅಲ್ಲಿಗೆ ಫೋನ್ ಹಾಕ್ಲಾ? ಬಿಟ್ಟಾಕ್ಬಿಡ್ಬೇಕು ಸರ್, ಬಿಟ್ಟಾಕ್ಬಿಡ್ಬೇಕು, ಮುಂದೋಗ್ಬೇಕು. ಯಾಕಂದರೆ ದೀಸ್ ಆರ್ ಆಲ್ ನೆವರ್ ಎಂಡಿಂಗ್ ಥಿಂಗ್ಸ್. ಯು ಡೋಂಟ್ ಎನ್ಕರೇಜ್ ಆ್ಯಂಡ್ ಯು ಡೋಂಟ್ ಎಂಟರ್ಟೈನ್ ಅನ್ನೋದಷ್ಟೇ ಮೆಸೇಜ್. ಐ ವಿಲ್ ನಾಟ್ ಡೂ ಇಟ್ ಸರ್. ಆ್ಯಂಡ್ ಐ ಥಿಂಕ್ ನನಗೆ ನನ್ನ ಕೆಲಸ ಮಾತಾಡಬೇಕೇ ಹೊರತು ನನಗೆ ಈ ಮಾತುಕತೆ ನನಗೆ ಬೇಕಾಗಿಲ್ಲ. ಆ್ಯಂಡ್ ಐ ಆಮ್ ನಾಟ್ ಫಾರ್ ಆಲ್ ದಟ್. ಸೊ ಎದುರುಗಡೆ ಸಿಕ್ಕಿದಾಗ ನೀವು ನಮಗೇನು ಮರ್ಯಾದೆ ಕೊಡ್ತೀರಾ ಅದ್ರ ಮೇಲೆ ನಾನು ನಿಮ್ಮ ವ್ಯಕ್ತಿತ್ವನ ತೋರಿಸ್ತೀನಿ ಸರ್. ಕರೆಕ್ಟ್. ನಿಮಗೆ ಕೊಡಬೇಕಾಗಿರೋ ಗೌರವನ ಒಂದು ಸಿಲ್ವರ್ ಪ್ಲೇಟೋ ಗೋಲ್ಡ್ ಪ್ಲೇಟಲ್ಲಿ ಹಾಕಿ ವಾಪಸ್ ಕೊಡ್ತೀನಿ ನಾನು. ನಾಟ್ ಬೈ ವಾಟ್ ಯು ಟೀಟ್ ಅವ್ರು ನಿಮ್ಮ ಹೆಸರಲ್ಲಿ ಏನು ನಡೀತಾ ಇದೆ ನಂಗೆ ಅದು ಬೇಡಿ. ಯಾರೋ ನಾಳೆ ಬಂದು ನಿಮಗೆ ಗೊತ್ತಿಲ್ಲ ಅಜಿತ್ ಅವ್ರು ಹಿಂಗೆ ಹೇಳ್ತಾಯಿದ್ರು ನಿಮ್ಮ ಬಗ್ಗೆ, ಹೌದಾ, ಡೈರೆಕ್ಟ್ ಫೋನ್ ಮಾಡಿ ಕೇಳೋಣ ಬಿಡಿ. ಸೊ ನನ್ನ ವಾತಾವರಣದಲ್ಲಿ ಯಾರೂ ಬಂದು ನನಗೇನು ಹೇಳೋಕ್ಕೆ ಹೋಗಲ್ಲ. ನಿನ್ನ ಕೆಲಸ ನೋಡು ಅಂತೀನಿ ನಾನು. ಚಿತ್ರರಂಗದಲ್ಲಿ ಅಜಿತ್ ಅವರೇ 1000 ಬರ್ತಾ ಇರುತ್ತೆ ಕಿವಿಗೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಇಟ್ ಇಸ್ ಅನ್ ಇಂಟರ್ಪ್ರಿಟೇಷನ್. ಅವನು ಏನು ಆ್ಯಂಗಲಲ್ಲಿ ಹೇಳಿದಾನೋ, ಇವ್ರು ಯಾವ ಆ್ಯಂಗಲಲ್ಲಿ ಹೇಳ್ತಾ ಇದ್ದಾರೋ, ಬಂದಿದ್ದನ್ನೆಲ್ಲ ತಗೊಂಡ್ರೆ ತಲೆ ಅನ್ನೋದು ಕಸದ ಬುಟ್ಟಿ ಆಗುತ್ತೆ. ನನಗೆ ಎಲ್ಲದರಿಂದ ದೂರ ಇರೋದಕ್ಕೇ ನಾನು ನಿಮಗೆ ಫಸ್ಟ್ ಕ್ವಶನಿಗೆ ಬರ್ತೀನಿ. ಈಗ ಎಲ್ಲೆಲ್ಲಿ ಪಾರ್ಟಿ ಮಾಡ್ತೀನಿ ಅಂತ ಕೇಳಿದ್ರಲ್ಲ, ಇಲ್ಲಿ ಅಲ್ಲಿ ಬಿಟ್ಟರೆ ನಾನು ಎಲ್ಲೂ ಸಿಗಲ್ಲ ಸರ್, ನನಗೆ ಬೇಡ. ಸೊ ಆ್ಯಕ್ಟರ್, ಕ್ರಿಕೆಟರ್, ಬಿಗ್ ಬಾಸ್ ಹೋಸ್ಟ್ ಆ್ಯಂಡ್ ಅ ಫಿಲಾಸಫರ್ ಅಂತಲೂ ಸೇರಿಸ್ಬೇಕು ಈಗ ನಿಮಗೆ. ಇಟ್ಸ್ ಟು ಬಿಗ್ ಅ ವರ್ಡ್ ಸರ್, ಫಿಲಾಸಫರ್. ಇಟ್ಸ್ ಜಸ್ಟ್ ಅ ಸ್ಟೂಡೆಂಟ್ ಲರ್ನಿಂಗ್. ಸೊ ನಿಮ್ಮದು ದರ್ಶನ್ ಅವ್ರದ್ದು ಅಂದರೆ ಪಾಯಿಂಟ್ ಆಫ್ ನೋ ರಿಟರ್ನ್ಗೆ ಹೋಗ್ಬಿಟ್ಟಿದ್ದೀರಾ ಈಗ, ಅಥವಾ ಯಾವುದೋ ಒಂದು ಕಾಲದಲ್ಲಿ ಏನೋ ಮತ್ತೆ ಒಟ್ಟಿಗೆ ಇದು ಬಂದರೂ ಬರ್ಬೋದಪ್ಪ ಅನ್ನೋ ಥರದ್ದು ಏನಾರು ಇದೆಯಾ? ಗೊತ್ತಿಲ್ಲ ಸರ್. ನನಗೆ ಎಲ್ಲೋ ಒಂದು ಕಡೆ ಕೂತು ತುಂಬ ನೋವು ಆಗ್ತಾಯಿತ್ತು, ಇನ್ನೊಂದು ಆಗ್ತಾಯಿತ್ತು. ಅವ್ರ ಕಿವಿಗೆ ಅವ್ರು ಯಾರೋಗಿ ಏನು ಹೇಳಿದಾರೋ ಗೊತ್ತಿಲ್ಲ. ನನಗೆ ಬಂದಿರೋ ಸತ್ಯಗಳು ಸರ್, ನನ್ನ ಕಣ್ಮುಂದೆ ನಡೆದಿರೋ ಸತ್ಯದ ಮೇಲೆ ನನ್ನ ರಿಸಲ್ಟ್ ಆಗಿದೆ. ಸೊ ಆಗಿರೋದ್ರಿಂದ ನನಗೆ ಗೊತ್ತಿರೋದು, ನನಗೆ ಐ ಆಮ್ ನಾಟ್ ಟುಡೇ ಈಸ್ ಅ ರಾಂಗ್ ಟೈಮ್ ಟು ಟಾಕ್ ಅಬೌಟ್ ಆಲ್ ದಟ್, ಬಿಕಾಸ್ ಐ ಆಮ್ ಶ್ಯೂರ್ ಅವ್ರು ಒಳಗಿರೋದ್ರಿಂದ ಅವ್ರ ಫ್ಯಾನ್ಸಿಗೆ ಅಷ್ಟೇ ಅಪ್ಸೆಟ್ ಆಗಿರುತ್ತೆ. ನನಗೆ ಎಷ್ಟೋ ಜನ ಬಂದು ಹೇಳ್ತಾರೆ ಅವ್ರ ಫ್ಯಾನ್ಸ್ ಹಿಂಗೆಲ್ಲ ಆಡ್ತಾ ಇದ್ದಾರೆ ಅಂತ. ಸಿ, ಆ ಫ್ಯಾನ್ಸ್ ನೋವು ಅರ್ಥ ಆಗುತ್ತೆ ಸರ್. ಆ್ಯಕ್ಚುಲಿ ಏನು ಮಾಡೋಕ್ಕಾಗಲ್ಲ ಸರ್, ಪಾಪ ಅವ್ರಿಗೆ ಏನೂ ಮಾಡೋಕ್ಕಾಗದೆ ಏನೇನೋ ಮಾಡ್ತಾ ಇದ್ದಾರೆ ಕೆಲವು ಟೈಮು. ಅದರಲ್ಲಿ ಕೆಲವರು ಬುದ್ಧಿವಂತಿಕೆಯಲ್ಲೂ ಮಾತಾಡೋರು ನೋಡಿದ್ದೀನಿ ಸರ್. ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಾಪಸ್ ಬರಲಿ, ಅದು ಕರೆಕ್ಟೇ. ಎಲ್ಲ ಇದ್ದಾಗ ಏನಾಗುತ್ತೆ, ಸಮ್ಟೈಮ್ಸ್ ಅಬ್ರಪ್ಟಾಗಿ ಹೋಗ್ತಾರೆ. ಸೊ ಐ ಥಿಂಕ್ ಸಂಬಡಿ ಶುಡ್ ಕಾಮ್ ದೆಮ್ ಡೌನ್, ಏನೋ ಸಂಬಡಿ. ಎಲ್ಲರೂ ಎಗೇನೆಸ್ಟ್ ಹೋಗೋಕ್ಕೆ ಹೋದಾಗ ತಪ್ಪಾಗುತ್ತೆ, ನನ್ನ ಪ್ರಕಾರ ತಪ್ಪಾಗುತ್ತೆ. ಬಟ್ ಏನೇನೋ ಮಾಡ್ತಾ ಇರೋರು ಒಳಗಿರೋರಿಗೆ ಏನೇನು ಸಮಸ್ಯೆ ತಂದಿಡ್ತಾರೋ ಅದನ್ನ, ಅದು ತಿಳುವಳಿಕೆ ಅಲ್ಲ ಸರ್. ಅದನ್ನೇ ನಾನು ಹೇಳಿದ್ದು, ಒಂದು ಕಾಮಾಗಿ ಕೂತ್ಕೊಂಡು ಹೇಳಿ, ಕರೆಕ್ಟಾ, ಗಾಯ ಆಗಿದೆ, ಬರ್ನಾಲ್ ಹಚ್ಚಿ ಇಲ್ಲ ಬ್ಯಾಂಡೇಡ್ ಹಾಕಿ ನೀವು ಅದ್ರ ಮೇಲೆ ಇನ್ನೊಂದಿಷ್ಟು ಖಾರದ ಪುಡಿ ಹಾಕಿದ್ರೆ ಏನಾಗ್ಬೋದು, ಆ ಒಂದು ಕೆಲವು ಅದು ಸರ್ ಏನಾಗಿದೆ, ಕೆಲವ್ರಿಗೆ ಗೊತ್ತಾಗಲ್ಲ ಲಾ ಹೆಂಗೆ ನಡೆಯುತ್ತೆ, ಹೆಂಗೆ ಆಪರೇಟ್ ಆಗುತ್ತೆ. ಎಲ್ಲ ಸರಿ ಹೋಗಬೇಕು ಅಥವಾ ಏನೋ ಸರಿ ಹೋಗಬೇಕು ಅಂದರೆ ವರ್ತನೆಗಳು ಏನೇನು ಎಫೆಕ್ಟ್ ಆಗುತ್ತೆ ಹಿಂಗೆ ನಾವು ಹಿಂಗಿದ್ದಲ್ಲಿ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ ಇಸ್ ಬೆಟರ್. ಇಟ್ಸ್ ಅಂಡರ್ಸ್ಟ್ಯಾಂಡಬಲ್ ಸರ್. ಮ್ಯಾಕ್ಸ್ ಆದಮೇಲೆ ಮುಂದೆ ಏನು ಪ್ರಾಜೆಕ್ಟ್ ಸರ್? 3 ರಿಂದ 4 ಪ್ರಾಜೆಕ್ಟ್ ಇವಾಗ ಆಲ್ರೆಡಿ ಲೈನಪ್ ಮಾಡಿದ್ದೀನಿ. ಬಿಲ್ಲರಂಗ ಭಾಷೆ ಇಸ್ ಒನ್ ಆಫ್ ದಟ್. ಅದನ್ನಂತೂ ಓಪನ್ ಮಾಡಿದ್ದೀವಿ. ಇನ್ನು 2 ಪ್ರಾಜೆಕ್ಟ್ ಐ ಥಿಂಕ್ ಇನ್ ನೆಕ್ಸ್ಟ್ ದೆನ್ ಡೆಡ್ಲೈನ್ ಇದೆ ಏನಾರು? ಇಲ್ಲ ಸರ್, ಅಂದರೆ ಇವಾಗ ನಾವು ಅಂದ್ಕೊಂಡಿರೋದು ಇದು ಸ್ಟಾರ್ಟ್ ಆಗಿ ಬಿಲ್ಲರಂಗ ಭಾಷೆ ಐ ಥಿಂಕ್ ನೆಕ್ಸ್ಟು ವರಮಹಾಲಕ್ಷ್ಮಿ ಟೈಮಿಗೆ ಬಂದುಬಿಡ್ಬೇಕು ಆ ಪಿಕ್ಚರು. ಅಷ್ಟು ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು. ಸರ್ ರಜನಿಕಾಂತಿಗೆ 72, ಅಮಿತಾಬ್ ಬಚ್ಚನ್ಗೆ 82, ನಮ್ಮ ಮಮ್ಮೂಟಿ 72 ಮುಗಿಸ್ಕೊಂಡ್ರು. ಅವರೆಲ್ಲ ಅಷ್ಟು ಆ್ಯಕ್ಟಿವ್ ಆಗಿ ಎಷ್ಟೊಂದು ಸಿನಿಮಾಗಳನ್ನು ಮಾಡ್ತಿರುವಾಗ ಯು ಆರ್ ಸ್ಟಿಲ್ 51. ಏನು ಬೈತಾ ಇದ್ದೀರಾ, ಹೊಗಳ್ತಾ ಇದ್ದೀನಿ? ಮಾಡಿ ಅಂತ ಹೇಳ್ತಾ ಇರೋದು, ಪ್ರೋತ್ಸಾಹಿಸ್ತಾ ಇದ್ದೀನಿ. ಓಕೆ ಸರ್, ಮಾಡ್ತಾ ಇದ್ದೀನಿ ಸರ್, ಪ್ರಯತ್ನ ಪಡ್ತಾ ಇದ್ದೀನಿ ಸರ್.
ಅವ್ರಿಗೂ 72 ಆದಮೇಲೆ ಅದೆಲ್ಲ ಮಾಡಿ ನಾನು ಮಾಡ್ತೀನಿ. ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಜೋರು ಸೌಂಡ್ ಆಗ್ತಿದೆ ಸರ್. ಒಂದು ನ್ಯಾಯಾಂಗ ಸಮಿತಿ ರಚನೆ ಆಯಿತು, ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ಳೋದು, ಸಿನಿಮಾದಲ್ಲಿ ಚಾನ್ಸ್ ಕೊಡೋದಕ್ಕೆ ಹೆಣ್ಮಕ್ಳು ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ. ಅಲ್ಲಿಂದ ಬೆಂಗಾಲಿ ಇಂಡಸ್ಟ್ರಿ ಇಲ್ಲ ನಮ್ಮಲ್ಲೂ ಇದೆ ಅಂದರು. ಈ ಕರ್ನಾಟಕದಲ್ಲಿ ಒಂದು ಕಂಪ್ಲೇಂಟ್ ಆಗಿದೆ. ಕರ್ನಾಟಕದಲ್ಲಿ ಸುಮಾರು ಹಿರಿಯ ಕಲಾವಿದೆಯರು ಅವರೇ ಮುಂದೆ ಬಂದುಬಿಟ್ಟು ನಮ್ಮಲ್ಲಿ ಆ ಥರ ಏನೂ ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅನ್ನೋದು ಒಂದಿದೆ, ಮರಿಬೇಡಿ ಅದನ್ನು. ಹೌದು, ಅದಾಗಿದೆ. ಸೊ ಏನಾಗಿದೆ ಸರ್, ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಆ ಥರ ನೋವು ಆಗಿದೆ, ಯಾರಿಗೂ ಆ ಥರ ಆಗಿದೆ ಅಂತ ಬಂದಾಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ಚಿತ್ರರಂಗ ಅದಕ್ಕೆ ಭಾಳ ಚೆನ್ನಾಗಿ ಸ್ಪಂದಿಸುತ್ತೆ. 78 ವರ್ಷಗಳ ಕಾಲ ಅತ್ಯುತ್ತಮವಾಗಿ ಬೆಳೆಸ್ಕೊಂಡು ಬಂದಂಥ ಸಂಸ್ಥೆಗಳಿದ್ದು ಚಿತ್ರರಂಗನ. ಹೌದು ಹೌದು. ಆ ಥರ ಅನ್ಯಾಯ ಆಗ್ತಾಯಿದೆ ಅಂತ ಬಂದಲ್ಲಿ ನಮ್ಮಲ್ಲೊಂದು ಕಮಿಟಿ ಫಾರ್ಮ್ ಮಾಡಿ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಸರ್. ಬಟ್ ಒಂದು ಔಟ್ಸೈಡ್ ಕಮಿಟಿ ಬಂದ್ಬಿಟ್ಟು ಮಾಡ್ತಾಯಿದೆ ಅಂದರೆ ನಮಗೆ ಇವತ್ತುವರೆಗೂ ಕರ್ನಾಟಕದ ಪರವಾಗಿ ಏನಾರು ಹೋರಾಡಬೇಕು ಅಂದ್ರೆ ಹೊರಗಡೆದು ಸಂಸ್ಥೆ ನನಗೆ ಅದರ ಅವಶ್ಯಕತೆ ಪಟ್ಟಿಲ್ಲ. ಇಲ್ಲಿ ಸಿನಿಮಾ ಇಂಡಸ್ಟ್ರಿ ಅವ್ರದ್ದು ಒಂದು ಕಮಿಟಿ ಆಗಲಿ ಅಂತೀರಿ. ಚಿತ್ರರಂಗದಲ್ಲಿ ಒಳ್ಳೆಯವರು ಇದ್ದಾರೆ ಅಂತ ನಂಬ್ತೀರಾ? ಆಫ್ ಕೋರ್ಸ್ ಸರ್. ಹಿರಿಯರು ಇದ್ದಾರೆ ಅಂತ ನಂಬ್ತೀರಾ? ಡೆಫಿನೆಟ್ಲಿ. ನಮ್ಮ ವಾಣಿಜ್ಯ ಮಂಡ್ಯದಲ್ಲಿ ಒಳ್ಳೊಳ್ಳೆಯವರು ಕೂತಿದ್ದಾರೆ ಅಂತ ನಂಬ್ತೀರಾ? ಹೊರಗಡೆಯವ್ರು ಏನಕ್ಕೆ ಬೇಕು ನಮಗೆ? ಇಲ್ಲಿ ಆ ಥರ ಬಲವಂತವಾಗಿ ಏನೋ ನಡೆದಿದೆ ಅಂತ ಗೊತ್ತಾದರೆ ಸರ್ ಕರ್ಕೊಂಬಂದು ಹೊಡಿತಾರೆ ನಮ್ಮ ಚಿತ್ರರಂಗದವರು, ಮರಿಬೇಡಿ ಅದನ್ನು ಸರ್. ಇಲ್ಲಿ ದೊಡ್ಡ ದೊಡ್ಡ ಹಿರಿಯರು, ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ದೊಡ್ಡ ಹೆಸರುಗಳಿದ್ದಾರೆ ಸರ್. ಇಲ್ಲೂ ಇರಲ್ಲ, ಇರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗದಲ್ಲಿ ನಾನು ನೋಡಿರೋಂಥ ನನ್ನ ಸಂಪರ್ಕದಲ್ಲಿರೋ ನನ್ನ ಸೆಟ್ಟು, ನನ್ನ ಇದರಲ್ಲಿ ನೋಡಿದಾಗ ನಾನು ಆ ಥರ ಎಲ್ಲೂ ನೋಡಿಲ್ಲ ಸರ್. ಯಾರಾದರೂ ಯಾರಿಗಾನ ತೊಂದರೆ ಕೊಡ್ತಾರೆ ಗೊತ್ತಾ, ಕರೆದು ಹೊಡಿತಾ ಇದ್ವಿ ನಾವು. ಅದೆಲ್ಲ ನಮ್ಮ ಮುಂದೆ ನಡೆದಿಲ್ಲ ಅಂತ ನಾನು ಹೇಳೋಕ್ಕಲ್ಲ, ನನಗೆ ಗೊತ್ತಿಲ್ಲ ಸರ್. ಸೊ ಒಳ್ಳೆತನ ಇಲ್ಲದೆ ಒಂದು ಇಂಡಸ್ಟ್ರಿ ಇಲ್ಲಿವರೆಗೆ ಬರೋಲ್ಲ. ಆ ಒಳ್ಳೆತನದಲ್ಲಿರೋರು ಇನ್ನೂ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಅವರೆಲ್ಲರೂ ಸೇರಿ 100% ಎಲ್ಲರಿಗೂ ಅಂಥ ತೊಂದರೆ ಆದಲ್ಲಿ ನ್ಯಾಯ ಕೊಡಿಸ್ತಾರೆ ಅನ್ನೋದು ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ ಸರ್. ಈ ಪ್ಯಾನ್ ಇಂಡಿಯಾ ಬಗ್ಗೆ ಏನು ಒಪಿನಿಯನ್ ಏನು ನಿಮ್ಮದು? ಅಡುಗೆ ಮನೆಯಲ್ಲಿ ಒಂದು ಪ್ಯಾನ್ ಅಂತ ಇರುತ್ತೆ ಸರ್. ಅದು ಇಷ್ಟಕ್ಕೆ ಸೀಮಿತವಾಗಿರಲ್ಲ. ಇದರಲ್ಲಿ ಮೊಟ್ಟೆನೇ ಮಾಡಬೇಕು, ಚಪಾತಿ ಮಾಡಬೇಕು ಅಂತ ಏನು ಬೇಕಾದ್ರೆ ಮಾಡ್ಬೋದು. ಇದನ್ನು ಇಂಟೆನ್ಷನ್, ಪ್ಯಾನ್ ಇಂಡಿಯಾ ಇದನ್ನು ಇಂಟೆನ್ಷನ್, ನಿಮ್ಮ ಗ್ರೋತ್. ನಾವೆಲ್ಲರೂ ಮಾಡ್ತಾ ಇರೋದು ಕನ್ನಡ ಸಿನಿಮಾನೇ ಸರ್. ಅದು ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಕೆಲವ್ರು ಸಿನಿಮಾಗಳು ಏನಾಗುತ್ತೆ, ನೀವು ಇಲ್ಲಿ ಮಾಡ್ತಾಯಿದ್ದೀರಿ ಅಂತ ಗೊತ್ತಾದ ತಕ್ಷಣ ಆ ಕಡೆ ಈ ಕಡೆಯಿಂದೆಲ್ಲ ಇಂಟ್ರೆಸ್ಟ್ ಬರುತ್ತೆ. ಕೆಲವು ಮಾತ್ರ ನಾವು ಎಲ್ಲ ಲ್ಯಾಂಗ್ವೇಜಿಗೆ ಹೋಗಬೇಕು ಅಂತ ಮಾಡೋದು, ಕೆಲವು ನಾವು ಇಲ್ಲಿ ಮಾಡ್ತೀವಿ ಎಲ್ಲ ಲ್ಯಾಂಗ್ವೇಜಿಗೆ ಹೊರಟೋಗುತ್ತೆ. ಸರ್ ಟುಡೇ ಇಫ್ ನೀವು ಟೆಲಿವಿಷನ್ ಹಾಕಿದ್ರೂ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಡಬ್ಬಾಗಿ ಬರ್ತಾ ಇದೆ, ಸೀರಿಯಲ್ಗಳು ಡಬ್ಬಾಗಿ ಬರ್ತಾ ಇದೆ ಅಂದರೆ ಇಟ್ ಈಸ್ ನೋ ಮೋರ್ ಲಿಮಿಟೆಡ್. ಎಂಟರ್ಟೈನ್ಮೆಂಟ್ ಇಸ್ ನೋ ಮೋರ್ ಲಿಮಿಟೆಡ್ ಟು ಒನ್ ಲ್ಯಾಂಗ್ವೇಜ್. ನೀವು KGF ಫಸ್ಟ್ ಪಾರ್ಟ್ ತೊಗೊಳ್ಳಿ, ಇಲ್ಲ ನೀವು ಕಾಂತಾರ ತೊಗೊಳ್ಳಿ, ಏನು ಪ್ಯಾನ್ ಇಂಡಿಯಾಗೆ ಹೋಗಬೇಕು ಅಂತ ಮಾಡಿದ್ದಲ್ಲ ಸರ್. ಅದು ಹೋಯ್ತು, ದೊಡ್ಡ ಸಿನಿಮಾ ಆಗಬೇಕು ಅಂತ ಮಾಡಿದ್ರು ಹೋಯ್ತು. KGF 2 ಮಾಡಿದಾಗ ತಲೆಯಲ್ಲಿ ಹಿಡ್ಕೊಂಡು ಮಾಡಿದ್ರು. ಈಗ ಆಲ್ರೆಡಿ ಒಂದು ಮಾರ್ಕೆಟ್ ಬೆಳೆದಿದೆ, ಹೆಂಗೆ ನಾವೆಲ್ಲರಿಗೂ ಕೇಟರ್ ಮಾಡಬೇಕು ಅಂತ. ಈಗ ಕಾಂತಾರ 2 ತಲೆಯಲ್ಲಿ ಹಿಡ್ಕೊಂಡು ಮಾಡ್ತಾರೆ ಅದು. ಹಾಗಂತ ಮಾಡಿದ್ದೆಲ್ಲ ಪ್ಯಾನ್ ಇಂಡಿಯಾ ಆಗುತ್ತೆ, ಮಾಡಿದ್ದೆಲ್ಲ ಎಲ್ಲ ವೀಕ್ಷಕರು ಒಪ್ತಾರೆ, ಅದು ಹೇಳೋಕ್ಕಾಗಲ್ಲ. ಈ ಹಂಸಲೇಖ ಕಮೆಂಟ್ ಸ್ವಲ್ಪ ರೂಡ್ ಅನ್ನಿಸ್ತಾ ನಿಮಗೆ? ಪ್ಯಾನ್ ಇಂಡಿಯಾ ಅಂತ ಕೂತ್ಕೊಂಡ್ರೆ ಗಡ್ಡ ಬೆಳಿಬೋದೇ ಹೊರತು ಇಂಡಸ್ಟ್ರಿ ಬೆಳೆಯಲ್ಲ ಅಂತಂದ್ರು ಅವರು. ವಾಸ್ ಇಟ್ ರೂಡ್? ಹಿರಿಯರು, ಸಾಹಿತಿಗಳು, ತಿಳುವಳಿಕೆ ಇರೋರು ಈ ಪ್ರಶ್ನೆಗೆ ಅವರಿಗೆ ಕೇಳಿ ಸರಿನಾ ತಪ್ಪ ಅಂತ ಬಹುಶಃ ಅವರು ಉತ್ತರ ಕೊಟ್ಟಾರೆ. ಟ್ರೈ ಮಾಡ್ತಾ ಇದ್ದೀವಿ ಅವ್ರನ್ನ ಸ್ಟುಡಿಯೋ ಕರೆಸೋದಕ್ಕೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಎಷ್ಟು ಟೈಮ್ ಸ್ಪೆಂಡ್ ಮಾಡೋದು, ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ರಿ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಉತ್ತರ, ಐ ಕುಡ್ ಸೆನ್ಸ್ ದಟ್ ಆನೆಸ್ಟಿ ಇನ್ ಯುವರ್ ಆನ್ಸರ್ಸ್. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಆಫ್ಟರ್ ಕಾಫಿ ಆ್ಯಂಡ್ ನಾಟ್ ಅ ಡ್ರಿಂಕ್.